नमामि भगवत्पादं शङ्करं लोकशङ्करं शङ्करं शङ्कराचार्यं केशवम् आदरायणं सूत्रभाष्यकृतो वन्दे भगवन्तो पुनः श्रीमच्छङ्करभगवत्पूज्यपादसद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्ततारज्ञम् सदाहं सम्प्रदायज्ञं संयमेन्द्रं सदाशिवं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ಆಮೇಲೆ ಯಥಾ ನದೀನಾಂ ಬಹವೋ ಭುವೇಗಾಃ यथा नदीनां ಸಮುದ್ರಮೇವಾಭಿಮುಖಾ ದ್ರವಂತಿ समुद्रमेवाभिमुखा द्रवन्ति ತಥಾ ತವಾಮಿ ನರೋ ಕಬೀರಾಃ. तथा तवामि नरलोकवीराः। ಆಯ್ತಾ ಭಾಷ್ಯ ಆಯ್ತಾ? ಯದಾ ಪ್ರದೀಪ್ತಂ ಜ್ವಲನಂ ಪತಂಗಾಃ प्रदीप्तं ज्वलनं पतङ्गाः ಯಂತಿ ನಾಶಾಯ ಸಮೃದ್ಧ ವೇಗಾಃ चन्दिनाशाय समृद्धवेगाः ನಾಶಾಯ ವಿಶಂತಿ ಲೋಕಾಃ दैवनाशाय विशन्ति लोकाः ತವಾಪಿ ಭಕ್ತಾನಿ ಸಮೃದ್ಧ ವೇಗಾಃ. विवक्त्राणि समृद्धवेगाः यथा प्रदीप्तं ज्वलनं पतङ्गा विशन्ति नाशाय समृद्धवेगाः तथैव नाशाय विशन्ति लोकास्तवा विवक्त्राणि समृद्धवेगाः। यथा प्रदीप्तं ज्वलनं पतङ्गात् विशन्ति नाशाय समृद्धवेगाः तथा एव नाशाय विशन्ति लोकाः तवा अपि वक्त्राणि तव अपि वक्त्राणि समृद्धवेगाः। ಸ್ತವ ಅಂತ ಶಬ್ದ ಇದೆ ಹಿಂಸೆ. ಸ್ತವ ಅಂದ್ರೆ ಸ್ತೋತ್ರ. ತವ ಲೋಕಾಹ ಅಂದ್ರೆ ತವ ಲೋಕಾಸ್ತವ. ಹೇಗೆ ಯಥಾ ಯಾವ ರೀತಿ ಪ್ರದೀಪ್ತಂ ಜ್ವಲನಂ ಉರಿಯುತ್ತಿರುವಂತಹ ಬೆಂಕಿಯನ್ನ ಪತಂಗಗಳು ಅಂದ್ರೆ ದೀಪದ ಹುಳುಗಳು ನಾಶಕ್ಕಾಗಿ ಸಮೃದ್ಧ ವೇಗ ವಿಶಂತಿ ಹೆಚ್ಚಿನ ವೇಗ ದಬ 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 ಕಾಳು ದೊಡ್ಡ ದೀಪ ಹಾಕ್ಬಿಟ್ರೆ ಕಾಳಲ್ಲಿ ದಬ 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 ಬೀಳುತ್ತೆ ಎಲ್ಲ ಬಂದು. ಅದೇ ರೀತಿ ನಾಶಕ್ಕಾಗಿ ಎಲ್ಲಾ ಜನರು ಕೂಡ ಸಮೃದ್ಧ ವೇಗದವರಾಗಿ ನಿನ್ನ ಬಾಯನ್ನ ಪ್ರವೇಶ ಮಾಡುತ್ತಿದ್ದಾರೆ. ಲೋಕ ಲೋಕಸ್ತು ಭುವನೇ ಜನೆ ಅಂತ ಅಮೃತಕೋಶ. ಭುವನ ಅಂದ್ರೆ ಲೋಕ ಸ್ಪೇಸ್ಗೂ ಲೋಕ ಅಂತಾರೆ, ಜನರಿಗೂ ಹೇಳ್ತಾರೆ. ಲೋಕ್ಯತೆ ಭುಜ್ಯತೆ ಅಂತ ಲೋಕ ಅಂದ್ರೆ ಜನ. ಹಾಗೇನಿಲ್ಲ, ಲೋಕ ಶಬ್ದಕ್ಕೆ ಎರಡು ಅರ್ಥ ಇದೆ. ಲೋಕ ಅಂದ್ರೆ ಜನ ಅಂತ ಅರ್ಥ ಇದೆ, ಲೋಕ ಅಂದ್ರೆ ಭೂಲೋಕ ಜಾಗಕ್ಕೂ ಸ್ಥಳಕ್ಕೂ ಲೋಕ ಅಂತಾರೆ, ಜನರಿಗೂ ಲೋಕ ಅಂತಾರೆ. ಅದೇ ಲೋಕ್ಯತೆ ಭುಜ್ಯತೆ ಇದು ಲೋಕ ಜನ ಲೋಕದ ದರ್ಶನ. ಲೋಕ ಲೋಕ್ಯದಲ್ಲಿ ಕಾಣಲ್ಪಡುತ್ತದೆ ಅಂತಾದಾಗ ಇದು ವಸ್ತು ಅಂತ. ಯಥಾ ಪ್ರದೀಪ್ತಂ ಜ್ವಲನಂ ಅಗ್ನಿಂ ಪತಂಗಾಃ ಪಕ್ಷಿಣಃ. ಪಕ್ಷಿ ಅಲ್ಲ, ಭಾಷೆಗ ಪಕ್ಷಿ ಅಂತ. ಯಥಾ ಪ್ರದೀಪ್ತಂ ಜ್ವಲನಂ ಅಗ್ನಿಂ ಪತಂಗಾಃ ಪಕ್ಷಿಣಃ ವಿಶಂತಿ ನಾಶಾಯ ವಿನಾಶಾಯ ಸಮೃದ್ಧ ವೇಗಾಃ. ವಿಶಂತಿ ನಾಶಾಯ ವಿನಾಶಾಯ ಸಮೃದ್ಧವೇಗಾಃ. ಹುಳಾದಂತರ ಪಕ್ಷಿ ಬೀಳಲ್ಲ, ಪಕ್ಷಿ ಓಡಿಸ್ಬೇ ಅಸಲು ಗತವು ಅಂದ್ರೆ ಹಾರತ್ತೆ ಹೊರದೆ. ಆದ್ರೆ ಪತಂತಿ ಇಲ್ಲಿ ಪತಂಗ ಶಬ್ದಕ್ಕೆ ಪತಂಗ ಅಂತ ಹೇಳಬೇಕ ಚಿಟ್ಟೆ ಹುಟ್ಟು ಆತ ಹುಳುಗಳಿಗೆ ಇನ್ಸೆಕ್ಟ್ಸ್ ವರ್ಮ್ಸ್ ಅಂಡ್ ಇನ್ಸೆಕ್ಟ್ಸ್. ವರ್ಮ್ಸ್ ನಡುವೆ ಹೀಗೆ ಹರಿಯೋದು, ಇನ್ಸೆಕ್ಟ್ ಇಪ್ಪತ್ತೆ ಹಾರತೆಗಳು, ಚಿಟ್ಟೆಗಳು ಗಿಟ್ಟೆಗಳು. ಪಕ್ಷಿಯಿಂದ ಈ ರೆಕ್ಕೆದ ಪಕ್ಷಿ ಬೀಳಲ್ಲ, ಅದು ಓಡುತ್ತದೋ, ಅದು ಭಯ ಅದಕ್ಕೆ. ತಸ್ಮಾತ್ ಇಮಾಂ ಭಯ
ತಸ್ಮಾತ್ ನಕ್ತಂ ದೃಶ್ಯ ದೀಪ್ಯತೆ ದೃಶ್ಯ ನಕ್ತಂ ರಾತ್ರಿ ಹೊತ್ತಿನಲ್ಲಿ ಅವರ ದೃಶ್ಯ ನೋಟಕ್ಕೆ ಪಕ್ಷಿಗಳಿಗೆ ಇದು ಉರಿತಾ ಇರೋಂಗೆ ಕಾಣ್ತದೆ. ಅದಕ್ಕೆ ನೆಲದ ಮೇಲೆ ಪಕ್ಷಿಗಳು ರಾತ್ರಿ ಮರದ ಮೇಲೆ ಮಲಗೋದು. ತಸ್ಮಾತ್ ಇಮಾಂ ವಯಾಗುಂಸಿ ನಕ್ತಂ ರಾತ್ರಿ ಹೊತ್ತಿನಲ್ಲಿ ಭೂಮಿ ಮೇಲೆ ಮಲ್ಕೊಳ್ಳೋದ ಪಕ್ಷಿಗಳು. ಅವರ ಕಣ್ಣಿಗೆ ಏನೋ ಉರಿತಾ ಇದೆ ಹಂಗೆ ಕಾಣ್ತದೆ. ಆದ ಕಣ್ಣೆ ನೋಡಿ ಹೇಳ್ತಾರೆ ನಮಗೆ. ಅದು ಆ ರೂಪಕ್ಕೆ ಮೋಹ ಹೋಗ್ಬಿಡುತ್ತೆ. ಆ ರೂಪ ಇದೆಯಲ್ಲ ಏನೋ ಬಹಳ ದಿವ್ಯವಾದ ರೂಪ ಅಂದ್ರೆ ಪತಂಗ ಭೃಂಗ ಮೀನಾಹಸ ಅದಕ್ಕೆ ಆ ರೂಪ ಇದೆಯಲ್ಲ ಆ ರೂಪ ಮರಳಾಗ್ಬಿಡುತ್ತೆ, ಮೋಹ ಬಿಡುತ್ತೆ. ಏನ್ ದಿವ್ಯ ರೂಪ ಅಂತ ಹೇಳ್ಬಿಡ್ತದೆ. ಅದಕ್ಕೆ ದೂರಕ್ಕೆ ಆ ಕಾವು ಇದು ಅನ್ಸಲ್ಲ, ಹತ್ತೆ ಬಂದ್ಮೇಲೆ ಏನು ಮಾಡಕ ಬಿದ್ಬಿಡುತ್ತೆ. ಹಾ ಹಾ ದೊಡ್ಡ ಬಬ್ಬುಗಂತೂ ಎಣ್ಣೆ ಹಚ್ಚಿಟ್ಬಿಟ್ರೆ ಅದಕ್ಕೆ ಅಂಟ್ಕೊಂಡಿರುತ್ತೆ ಎಲ್ಲ, ದೀಪದ ಹುಳ ಅಂತೀವಿ. ಯಥಾ ಪರೀಪ್ತಂ ಜನಂ ಪತಂಗಾ ಪಕ್ಷಿಣ. ಪಕ್ಷಿಗಳು ಅಂದ್ರೆ ಕೀಟಗಳು ದಸ. ಕೀಟಗಳು ಯಾವ ರೀತಿ ಉರಿಯುತ್ತಿರುವಂತಹ ಬೆಂಕಿಯನ್ನ ನಾಶಕ್ಕಾಗಿ ಹೆಚ್ಚಿನ ವೇಗದಿಂದ ಹೊಂದು ಬೀಳುತ್ತವೆಯೋ. ಸಮೃದ್ಧ ಉದ್ಭೂತ ವೇಗ ಗತಿ ಯಶಾಂತೆ ಸಮೃದ್ಧ ವೇಗ. ಸಮೃದ್ಧ ಉದ್ಭೂತ ವೇಗ ಗತಿ ಯಶಾಂತೆ ಸಮೃದ್ಧ ವೇಗ. ಸಮೃದ್ಧ ಉದ್ಭೂತ ಎದ್ದುಕೊಂಡ ತೋರಿಕೊಂಡ, ವೇಗ ಅಂದ್ರೆ ಗತಿ. ಯಾವ ಪ್ರಾಣಿಗಳಿಗೋ ಇಲ್ಲಿ ಮನುಷ್ಯರಿಗೋ ಆ ಮನುಷ್ಯರು ಸಮೃದ್ಧ ವೇಗದವರು, ಹೆಚ್ಚೆಚ್ಚಾದ ಗುಂಪಾಗಿ. ಅದಕ್ಕೆ ಅನೇಕ ಬಾಯಿಗೆ ತಿಳ್ಕೊಂಡ್ಬಿಟ್ಟಿದ್ದಾನೆ, ಸಾವಿರಾರು ಬಾಯಲ್ಲಿ 6000 ಗುಹೆ ಬಾಯಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾನೆ. ಬನ್ನಿ ಎಷ್ಟು ಏನ್ ರಶ್ ಇಲ್ಲ ಇಲ್ಲಿ, ಯಾವಾಗ ಬೆಳಿಬಹುದು. ತಥೈವ ನಾಶಾಯ ವಿಶಂತಿ ಲೋಕಾಃ ಪ್ರಾಣಿನಃ ತವಾಪಿ ಭಕ್ತಾನಿ ಸಮೃದ್ಧ ವೇಗಾಃ. ತಥೈವ ನಾಶಾಯ ವಿಶಂತಿ ಲೋಕಾಃ ಪ್ರಾಣಿನಃ ತವಾಪಿ ಭಕ್ತಾನಿ ಸಮೃದ್ಧ ವೇಗಾಃ. ಪ್ರಾಣಿನಃ ಮತ್ತು ಭಾಷೆಗೆ ಲೋಕಾಃ ಅಂದ್ರೆ ಪ್ರಾಣಿಗಳಲ್ಲ, ಅವರು ಯೋಧರು. ಈ ಹಸು ಎಮ್ಮೆ ಬಟ್ಟೆ ಅದೆಲ್ಲ ಬೀಳ್ತಾ ಇಲ್ಲ, ಅದು ನೋಡ್ತಿಲ್ಲ. ಇಲ್ಲಿ ಈ ಸೈನಿಕರು ಸೋಲ್ಜರ್ಸ್ಗಳು ಅವ್ರು ಬಂದ್ಮೇಲೆ ಬೀಳ್ತಾ ಇರೋ ಕಾಣ್ತಾ ಇದ್ದಾರೆ ನಿಮಗೆ. ಅಸರಿ ಅಲ್ಲ, ಇಲ್ಲಿ ಯಾರ್ಯಾರು ಸಾಯ್ತಾರೋ ಅವ್ರಲ್ಲೇ ಬಾಬಾ ಬೀಳ್ತಾ ಇದ್ದಾರೆ ಅಂತ ಕಾಣ್ತಾ ಇದ್ದಾರೆ ಅಂತ. ಎಲ್ಲಾ ಪ್ರಾಣಿಗಳು ಬೀಳ್ತಾ ಇದ್ದಾರೆ ಅಂತ ಒಂದು ಭಾಷೆಗಾರ. ಅಲ್ಲ, ಒಟ್ಟು ಸಾಯೋದು ಅಲ್ಲೇ ತಾನೆ, ಅಲ್ಲೇ ಹೋಗ್ಬಿಡ್ತಾನೆ. ನಾಶಕ್ಕಾಗಿ ಎಲ್ಲಾ ಪ್ರಾಣಿಗಳು ನಿನ್ನ ಬಾಯಿಯೊಳಗೆ ಹೆಚ್ಚಿನ ವೇಗದಿಂದ ಹೋಗಿ ಹೇರ್ಕೊತಾ ಇದ್ದಾರೆ. ಇಲ್ಲಿ ಲೋಕಾನೆ ಪ್ರಾಣಿಗಳನ್ನು ಸಮ ಮಾಡಿಬಿಟ್ಟು ಮನುಷ್ಯರದ್ದು ಸಮ ಮಾಡಿಲ್ಲ. ಲೇಲಿಹ್ಯಸೆ ಗ್ರಸಮಾನ ಸಮಂತಾತ್ ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೀಜ್ವಲದ್ಭಿಃ ಲೋಕಾನ್ ಸಮಗ್ರಾನ್ ವದನೀಜ್ವಲದ್ಭಿಃ ವಿರಾಪೂರ್ಯ ಜಗತ್ ಸಮಗ್ರಂ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ವಾಸುಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ ಪಾದಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ ಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೀಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈಃ ಜ್ವಲದ್ಭಿಃ ತೇಜೋಭಿಃ ಆಪೂರ್ಯ ಜಗತ್ ಸಮಗ್ರಂ ಭಾಸಃ ತವ ಉಗ್ರಾಃ ಪ್ರತಪಂತಿ ವಿಷ್ಣೋ. ಲೇಲಿಹ್ಯಸೆ ಅಂದ್ರೆ ಲಿಹ ಆಸ್ವಾದ, ಚಪ್ಪಳಿಸ್ತಾ ಇದೆಯಾ ಅಂತ, ನಗ್ತಾ ಇದೆಯಾ ಅಂತ. ಲಿಹ ಆಸ್ವಾದ ಗ್ರಸಮಾನ ನಿಂತ ಚಪ್ಪಳಿಸ್ಕೊಂಡು ನುಗ್ತಾ ಇದೆಯಾ. ಸಮಂತ ಎಲ್ಲಾ ಕಡೆಯಿಂದಲೂ ಲೋಕಗಳನ್ನ ಅಂದ್ರೆ ಜನರನ್ನ, ಸಮಗ್ರಾನ್ ಲೋಕ ಎಲ್ಲಾ ಲೋಕಗಳನ್ನು ಎಲ್ಲಾ ಜನರನ್ನು. ನೀನು ಜ್ವಲದ್ಭಿ ವಜನ ಉರಿಯುತ್ತಿರುವಂತಹ ಬಾಯಿಂದ, ಬಾಯಿ ಜಗ ಆಹ್ವಾನಿ ಆದವು. ಆಹ್ವಾನಿ ಎಂಬ ಬಾಯಿಂದ, ಉರಿಯುತ್ತಿರುವ ಬಾಯಿಂದ ಎಲ್ಲಾ ಕಡೆಯಿಂದಲೂ ಈ ಎಲ್ಲಾ ಲೋಕಗಳನ್ನು ಕೂಡ ನುಂಗಿ ಚಪ್ಪಸ್ತಾ ಇದೆಯಾ. ನೀವು ನಿಂತಾ ಇದೆಯಾ? ಯಪ್ಪ, ರೊಟ್ಟೆ ಹೊಡ್ಕೊಂಡು ತಿಂತಾರಲ್ಲ ಗೊಜ್ಜನ್ನ, ಮಾವಿನಕಾಯಿ ಗೊಜ್ಜು ರೊಟ್ಟೆ ಹೊಡ್ಕೊಂಡು ತಿಂತಾರಲ್ಲ, ರೊಟ್ಟೆ ಹೊಡ್ಕೊಂಡು ತಿಂತಾ ಇದ್ದಾನೆ ಪರಮಾತ್ಮ. ಆಮೇಲೆ ತೇಜೋಭಿ ನಿನ್ನ ತೇಜಸ್ವಿಗಳನ್ನ, ನಿನ್ನ ಕಾಂತಿಯಿಂದ ಬೆಳಕಿನಿಂದ ಎಲ್ಲಾ ಸಮಸ್ತ ಜಗತ್ತನ್ನು ತುಂಬಿಬಿಟ್ಟು, ಹೇ ವಿಷ್ಣು ಉಗ್ರಾಹ ಭಾಸಃ ಪ್ರಥಮಂತಿ, ಉಗ್ರವಾದಂತಹ ಆ
ಬೆಳಕುಗಳು ತಪ್ಪಿಸ್ತಾ ಇವೆ, ಸುಡ್ತಾ ಇದೆ. ನಿನ್ನ ಮುಖದಿಂದ ಬರುತ್ತಿರುವ, ನಿನ್ನಿಂದ ನಿನ್ನ ವಿಷಯದಿಂದ ಬರುತ್ತಿರುವಂತಹ ಆ ಕಾಂತಿಯ ಬೆಳಕು ಎಲ್ಲರೂ ಸುಡ್ತಾ ಇದೆ, ಬೆಂದು ಹೋಗ್ತಾ ಇದ್ದಾರೆ, ಹಂಗ್ ಕಾಣ್ತಾ ಇದ್ದಾನೆ ಅಂತ. ತ್ವಂ ಪುನಃ ಲೇಲಿಹ್ಯಸೆ ಆಸ್ವಾದಯಿಸಿ, ತ್ವಂ ಪುನಃ ಲೇಲಿಹ್ಯಸೆ ಆಸ್ವಾದಯಸಿ, ಯಜಮಾನಃ ಅಂತಃ ಪ್ರವೇಶಯನ್ನ ಮಾನಃ ಅಂತಃ ಪ್ರವೇಶಯನ್ ಸಮಂತತಃ ಲೋಕಾನ್ ಸಮಗ್ರಾನ್ ಸಮಸ್ತಾನ್ ಸಮಂತಾತ್ ಸಮಂತತಃ ಲೋಕಾನ್ ಸಮಗ್ರಾನ್ ಸಮಸ್ತಾನ್ ವದನೈಃ ವಕ್ತ್ರೈಃ ಜ್ವಲದ್ಭಿಃ ವದನೈಃ ವಕ್ತ್ರೈಃ ಜ್ವಲದ್ಭಿಃ ದೀಪ್ಯಮಾನ. ದೀಪ್ಯಮಾನೈಃ. ಹಾಗೆ ಬರುತ್ತಾರೆ ಭಾಷೆಗಾರ, ಒಮ್ಮೆ ಮಾಡೋದೇ ಇಲ್ಲ. ನೀನಾದರೂ ಲೇಲಿಹ್ಯಸೆ ಅಂದ್ರೆ ಆಸ್ವಾದಯಿಸಿ, ಸ್ವಾದ ಆಸ್ವಾದ ರುಚಿ ನೋಡೋದು, ಚಪ್ಪರಿಸೋದು ಅದೇ ಹೇಗಿದೆ ತಿನ್ ನೋಡಿ, ಪರವಾಗಿಲ್ಲ ಕೊಡಿ, ಇನ್ನೊಂದು ಕೊಡಿ ಅಂತ. ಓ ಹುಳಿ ಕಟ್ಟ, ಯಾವ ಹುಳಿ ಕಟ್ಟ ಬೇಡ, ಕಟ್ಟಿ ಚೆನ್ನಾಗಿದೆ ಇನ್ನೊಂದು ಕೊಡಿ ಇಲ್ಲ, ಚೆನ್ನಾಗಿದೆ ಇನ್ನೊಂದು ಕೊಡಿ, ಇದೆ ಬೇಡ ಸಾಕು. ಅವನಲ್ಲಿ ಅದಿಲ್ಲ, ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ, ಎಲ್ಲ ಗುಲಾಮ್. ಅಷ್ಟೇನು ಮಹಾಭೂತ, ಬೆಳಗ್ಭೂತ ಅದು. ಎಲ್ಲವೂ ನುಂಗ್ ಹಾಕ್ತಾ ಇದ್ದಾನೆ. ತನ್ನೊಳಗೆ ಪ್ರವೇಶ ಮಾಡಿಸುತ್ತಾ ಎಲ್ಲಾ ಕಡೆಯಿಂದಲೂ ಸಂಪೂರ್ಣವಾದ ಎಲ್ಲಾ ಜನರನ್ನು ತನ್ನ ಬಾಯಿಗಳಿಂದ ಒಳಗೆ ಹಾಕೊಂಡು ಚಪ್ಪರಿಸ್ತಾ ಇದ್ದಾನೆ. ಉರಿತಿರುವಂತಹ ಬಾಯಿಗಳಿಂದ, ದೀಪ್ಯಮಾನಿ ವಕ್ತೈ, ಉರಿತಿರುವಂತಹ ಬಾಯಿಗಳಿಂದ ಎಲ್ಲಾ ಕಡೆಯಿಂದಲೂ ಒಳಗೆ ಹಾಕೊಳ್ತಾ ಅದನ್ನೆಲ್ಲ ಚಪ್ಪರಿಸ್ಕೊಂಡು ನುಗ್ತಾ ಇದೆಯಾ. ತೇಜೋಭಿರಾಪೂರ್ಯ ಸಂವಾಪ್ಯ ಜಗತ್ ಸಮಗ್ರಂ ತೇಜೋಭಿರಾಪೂರ್ಯ ಸಂವಾಪ್ಯ ಜಗತ್ ಸಮಗ್ರಂ ಸಹ ಅಗ್ರೇಣ. ಸಹ ಅಗ್ರೇಣ ಸಮಗ್ರನ ಅಗ್ರಹಣ ಸಹ ಸಮಗ್ರಂ ಅಂತ. ಅಗ್ರಹಣ ತುದಿ ಆರಂಭದ ಅಂತ್ಯದವರೆಗೂ ಅದನ್ನ ನುಂಗ್ ಹಾಕ್ತಾ ಇದೆ ಅಂತ, ಒಂಚೂರು ಉಳಿಸ್ತಾ ಇಲ್ಲ ಅಂತ. ಇನ್ನು ತೇಜಸ್ಸುಗಳಿಂದ ಆಪು ತುಂಬಿಕೊಂಡು ಜಗತ್ತನ್ನ ಅಂದ್ರೆ ತುದಿಯವರೆಗೂ, ಜಗತ್ತು ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ಸೇರಿಸ್ಕೊಂಡು ಇನ್ನು ತೇಜಸ್ಸಿನಿಂದ ಜಗತ್ತನ್ನೆಲ್ಲ ಬೆಳಗ್ತಾ ಇದೆಯಾ, ತುಂಬಿಕೊಂಡಿದ್ಯಾ, ವ್ಯಾಪಿಸ್ಕೊಂಡಿದ್ಯಾ. ಪೂರ್ತಿ ಜಗತ್ತೆಲ್ಲ ನಿನ್ನ ತೇಜ ಜಗ ಜಗ ಜಗದಾಗ ಉಳಿತಾ ಇದೆ, ಕಾಂತಿಯುಕ್ತ ಕಾಣ್ತಾ ಇದೆ, ಬೆಳಗ್ತಾ ಇದೆಯಾ. ಸಮಸ್ತಮಿತ್ಯೇತದು, ಸಮಸ್ತಮಿತ್ಯೇತತ್ ಅಗ್ರಹಣ ಸಹ ಸಂಪೂರ್ಣ ಅಂತ ಅರ್ಥ. ತಾತ್ಪರ್ಯ ಸಂಪೂರ್ಣ ಜಗತ್ತನ್ನೇ ನಿನ್ನ ತೇಜಸ್ಸಿನಿಂದ ಬೆಳಗ್ತಾ ಇದೆಯಾ. ಕಿಂಚ ಭಾಸಃ ದೀಪ್ತಯಃ ತವ ಉಗ್ರಾಃ ಕ್ರೂರಾಃ ಪ್ರತಪಂತಿ. ಕಿಂಚ ಭಾಸಃ ದೀಪ್ತಯಃ ತವ ಉಗ್ರಾಃ ಕ್ರೂರಾಂ ಪ್ರತಪಂತಿ. ಪ್ರತಾಪಂ ಕುರ್ವಂತಿ ಹೇ ವಿಷ್ಣು ವ್ಯಾಪನಶೀಲ. ಪ್ರತಾಪಂ ಕುರ್ವಂತಿ ಹೇ ವಿಷ್ಣು ವ್ಯಾಪನಶೀಲ. ಮತ್ತು ಏನಂದ್ರೆ ನಿನ್ನ ಭಾಸಗಳು ಅಂದ್ರೆ ದೀಪ್ತಿಗಳು, ಕಾಂತಿಗಳು, ನಿನ್ನ ಬೆಳಕು ಅದು ಉಗ್ರವಾಗಿದೆ, ಸೇರಿಸ್ಕೋಗಲ್ಲ, ಅದು ಪಿಯರ್ಸ್ ಮಾಡುತ್ತೆ, ಚುಚ್ಚುತ್ತೆ. ಚುಚ್ಚುತ್ತಿರುವಂತಹ ಆ ಬೆಳಕುಗಳು ಕ್ರೂರವಾಗಿದ್ದು ತಾಪ ಉಂಟು ಮಾಡ್ತಾ ಇದೆ. ತುಂಬಾ ಹೊತ್ತು ಹೇಗೆ ಬಸ್ ಮಧ್ಯಾಹ್ನ 2 ಗಂಟೆ 3 ಗಂಟೆ ಬಸ್ಸಿಗೆ ನಿಂತ್ಕೊಂಡ್ರೆ ಈ ಚುಚ್ಚತ್ತಪ್ಪ ಆಗಲ್ಲಪ್ಪ ನಾವು ಬರ್ತೀವಲ್ಲ, ಆ ರೀತಿ ಆ ವಿಶ್ವರೂಪಧನಾದ ನಾರಾಯಣ ಬರುತ್ತಂತಹ ಕಾಂತಿ ತೇಜಸ್ಸು ಬೆಳಕು ತಾಪ ಉಂಟು ಮಾಡ್ತಾ ಇದೆ, ಸೇರಿಸ್ಕೋಕಾಗ್ತಾ ಇಲ್ಲ. ವ್ಯಾಪನಶೀಲನಾದ ಪರಮಾತ್ಮನೇ, ವಿಷ್ಣು ಅಂದ್ರೆ ವ್ಯಾಪನಶೀಲನಾದ ಪರಮಾತ್ಮನೇ ಪ್ರತಾಪನ. ವ್ಯಾಪನಶೀಲ ಅಂದ್ರೆ ಇದು ವಿಪತ್ತಿ, ಇಷ್ಟು ಸ್ಪರ್ಶಿಯ ವಿಷ್ಣು ಪ್ರವೇಶನೇ ಧಾತು. ವಿಷ್ಣು ವಿಶತಿ ವ್ಯಾಪ್ತಿ ವಿಷ್ಣು ಜಗತ್ತೆಲ್ಲವನ್ನು ತುಂಬಿಕೊಂಡಿದ್ದಾನೆ, ವ್ಯಾಪಿಸ್ಕೊಂಡಿದ್ದಾನೆ. ನೀವು ವ್ಯಾಪನಶೀಲ, ಅದು ಇಷ್ಟುತ್ಪತ್ತಿ ಅಂತ ಇದೆ. ಇಷ್ಟು ವಾತ್ಸಲ್ಯ ಬರುತ್ತೆ. ವಾತ್ಸಲ್ಯ ಅಂದ್ರೆ ಅದೇ ಸ್ವಭಾವ ಅಂತ, ವ್ಯಾಪಿಸ್ಕೊಳ್ಳೋದೇ ಸ್ವಭಾವ. ಆ ಸ್ವಭಾವದವನಾದ ಪರಮಾತ್ಮನೇ ಉಗ್ರವಾದ ಕ್ರೂರವಾದ ನಿನ್ನ ಬೆಳಕು ಕಾಂತಿ ತಪ್ಪಿಸ್ತಾ ಇದೆ, ಸುಡ್ತಾ ಇದೆ, ಜಗತ್ತನ್ನೇ ಸುಡ್ತಾ ಇದೆ, ಬೆಂದು ಹೋಗ್ತಾ ಇದ್ದಾರೆ ಎಲ್ಲರೂ ಅಂತ. ಯಥೇವಂ ಉಗ್ರ ಸ್ವಭಾವ ಅತಃ, ಉಗ್ರ ಸ್ವಭಾವ. ಯಾವ ಕಾರಣದಿಂದ ಈ ರೀತಿ ಉಗ್ರ ಸ್ವಭಾವನಾಗಿದೆಯೋ ಆದ್ದರಿಂದ ಕೇಳ್ತಾ ಇದ್ದೀನಿ, ನೀನ್ ಯಾರು ಹೇಳು. ಇಷ್ಟು ದಿವಸ ನಮ್ಮ ಅತ್ತೆ ಮಗ, ನಮ್ಮ ಕೃಷ್ಣ, ನಮ್ಮ ಭಾವ ಪ್ರಾಣ ಸಖ ಅನ್ಕೊಂಡ್ಬಿಟ್ಟಿದೆ. ಈಗ ಜಂಗವರ ಹುಡುಗೋಯ್ತು, ನೀನ್ ಯಾರು. ಆಖ್ಯಾಹಿಮೆ ಕೋ ಭವಾನ್ ಉಗ್ರ ರೂಪ, ಆಖ್ಯಾಯಮೇ ಕೋ ಭವಾನ್ ಉಗ್ರ ರೂಪ. ನಮೋಸ್ತುತೆ ದೇವವರ ಪ್ರಸೀದ, ನಮೋಸ್ತುತೆ ದೇವವರ ಪ್ರಸೀದ. ಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ, ಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ. हि ಪ್ರಜಾನಾಮಿ ತವ ಪ್ರವೃತ್ತಿಂ, हि ಪ್ರಜಾನಾಮಿ ತವ ಪ್ರವೃತ್ತಿಂ. ಆಖ್ಯಾಯಮೇ ಕೋ ಭವಾನ್ ಉಗ್ರ ರೂಪ. ನಮೋಸ್ತುತೆ ದೇವವರ ಪ್ರಸೀದ. ಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ. हि ಪ್ರಜಾನಾಮಿ ತವ ಪ್ರವೃತ್ತಿಂ. ಆಖ್ಯಾಹಿ
मे कः भवानुग्ररूपः ಭವಾನ್ भवान् उग्ररूपः नमः अस्तु ते देववर प्रसीद विज्ञातुम् इच्छामि भवन्तम् आद्यं न हि प्रजानामि तव प्रवृत्तिम् ಹೇ ದೇವವರ, ದೇವಶ್ರೇಷ್ಠರಾಗ ದೇವದೇವೋತ್ತಮನೇ ದೇವಶ್ರೇಷ್ಠರಾಗಿರ್ತಕ್ಕವನೇ, ಆಖ್ಯಾಹಿಮೆ ನೀನ್ ಕಹ ಇದು ಮೇ ಆಖ್ಯಾಹಿ, ನೀನ್ ಯಾರು ನೀನು ಹೇಳು ಅಷ್ಟೇ. ಭವಾನ್ ಉಗ್ರರೂಪ, ನೀನು ಉಗ್ರರೂಪದವರಾಗಿ ನಿಂತ್ಕೊಂಡ್ಬಿಟ್ಟಿದೆಯಲ್ಲ, ಏನಿದು, ಇದ್ರ ಅರ್ಥ ಏನು, ಯಾತಕ್ಕೆ ಹೀಗಿದೆಯಾ? ನಾನು ನೋಡ್ಬೇಕು ಅಂದ್ಕೊಂಡಿದ್ದೀನಿ, ತೋರ್ಸು ಅಂತಂದು ಮರ್ಸ್ಬಿಟ್ಟ. ನಾನೇ ಅಂದಿದ್ದು ತೋರ್ಸು ಪರಮಾತ್ಮ ಅಂತ, ಅದು ಮರ್ಸ್ಬಿಟ್ಟ. ಏನು ಹೀಗೆ ನಿಂತ್ಕೊಂಡಿದೀಯಲ್ಲ, ಉಗ್ರರೂಪದಲ್ಲಿ ಯಾರು ನೀನು, ಯಾತಕ್ಕೆ ಹೀಗೆ ನಿಂತ್ಕೊಂಡಿದೀಯಾ? ನಿನಗೆ ನಮೋಸ್ತು, ನಮಸ್ಕಾರದಲ್ಲಿ ಪ್ರಸೀದ, ಪ್ರಸನ್ನನಾಗು, ಶಾಂತನಾಗು. ಬಹಳ ಉಗ್ರನಾಗಿ ಕಾಣ್ತಾ ಇದೆಯಾ, ಭಯಂಕರವಾಗಿ ಕಾಣ್ತಾ ಇದೆಯಾ, ನನಗೆ ನೋಡೋಕ್ಕಾಗ್ತಿಲ್ಲ, ಪ್ರಸನ್ನನಾಗು, ಶಾಂತನಾಗು. ಅಷ್ಟೇ ಇಲ್ಲ, ಆದ್ಯಂ ಭವಂತಂ ವಿಜ್ಞಾತುಮಿಚ್ಛಾಮಿ, ಈ ಜಗತ್ತಿಗೆ ಮೊದಲಿಗನಾದ ಮೂಲಪುರುಷ ಆದಿಪುರುಷನಾಗಿರ್ತಕ್ಕಂಥ ನಿನ್ನನ್ನ ನಾನು ತಿಳಿಯುವುದಕ್ಕೆ ಇಷ್ಟಪಡುತ್ತೇನೆ. ನೀನು ಯಾರಾಗಿದೀಯಾ, ಎಂಥವನಾಗಿದೀಯಾ, ಏನ್ ನಿನ್ನ ತತ್ವ, ಅದನ್ನು ತಿಳ್ಕೋಬೇಕು ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ತವ ಪ್ರವೃತ್ತಿ ಜಾನಾಮಿ, ನಿನ್ನ ಈ ಪ್ರವೃತ್ತಿ ಈ ರೀತಿ ಹೊರಟಿದೆಯಲ್ಲ, ಈ ರೀತಿ ನಿಂತ್ಕೊಂಡಿದೆಯಲ್ಲ, ಈ ರೀತಿ ಏನೋ ತೋರಿಸ್ತಾ ಇದೆಯಲ್ಲ, ಯಾತಕ್ಕೆ ಹೀಗೆ ಮಾಡ್ತಾ ಇದೆಯಾ ನಂಗೆ ಅರ್ಥ ಆಗ್ತಿಲ್ಲ ಅಂತ ಇದ್ದಾನೆ. ವಿಶ್ವರೂಪ ತೋರಿಸು ತಂದೆ ನನ್ನ ವಿಷಯ ಇರ್ಬೋದು, ಇಷ್ಟು ಉಗ್ರವಾಗಿ ಭಯಂಕರವಾಗಿ ಇಡೀ ಜಗತ್ತಲ್ಲೇ ನುಂಗ್ತಾ ಇರುವ ಹಾಗೆ ಇದು ಕಾಣ್ತಾ ಇದೆಯಲ್ಲ, ಏನು ಉದ್ದೇಶ ಇದು ಈ ರೀತಿ ತೋರಿಸೋದಕ್ಕೆ? ಹೀಗೆಲ್ಲ ಉಗ್ರವಾಗಿ ಭಯಂಕರವಾಗಿ ಇಡೀ ಜಗತ್ತನ್ನೇ ಅಡಗಿಸ್ತಾ ಇರುವ ಹಾಗೇನೆ ಉಗ್ರವಾಗಿ ಕಾಣ್ತಾ ಇದೆಯಲ್ಲ, ಏನು ಉದ್ದೇಶ ಇಟ್ಕೊಂಡು ನೀ ಈ ರೀತಿ ತೋರಿಸ್ತಾ ಇದೀಯಾ? ನಿನ್ನ ಪ್ರವೃತ್ತಿ ಉದ್ದೇಶ ಏನು ಕಾನ್ಸೆಪ್ಟ್, ಅಭಿಪ್ರಾಯ ಏನು, ಪರ್ಪಸ್, ನಿನ್ನ ಉದ್ದೇಶ ಏನು, ಯಾತಕ್ಕಾಗಿ ಈ ರೀತಿ ಉಗ್ರವಾಗಿ ಭಯಂಕರವಾಗಿ 3 ಲೋಕ ವ್ಯಾಪಿಸ್ಕೊಂಡು ನಿಂತ್ಕೊಂಡ್ಬಿಟ್ಟಿದೀಯಾ ಅಂತ ಕೇಳ್ದ. ಆಖ್ಯಾಹಿ ಕಥಯ ಮೇ ಮಹ್ಯಂ, आख्याहि कथया मे मह्यम् ಓ ಭವಾನ್ ಉಗ್ರರೂಪಃ ಕ್ರೂರಾಕಾರಃ, ओ भवान् ನೀನು ಹೇಳು, ನಂಗೆ ತಿಳಿಸ್ಕೊಡು, ಯಾರು ನೀನು? ಉಗ್ರರೂಪದವನಾಗಿ ಕ್ರೂರವಾದ ಆಕಾರದವನಾಗಿ ಭಯಂಕರವಾಗಿ ನಿಂತ್ಕೊಂಡಿದೆಯಲ್ಲ, ಯಾರು ನೀನು ಹೇಳು, ನಂಗೆ ಅರ್ಥ ಆಗ್ತಿಲ್ಲ. ನಾನೇನೋ ನಮ್ಮ ಅತ್ತೆ ಮಗ ಕೃಷ್ಣ, ನನ್ನ ಚಡ್ಡಿ ಸ್ನೇಹಿತ ಅನ್ಕೊಂಡಿದ್ದೆ. ಅಯ್ಯೋ ಓಹೋ, ರಕ್ತ ಸೋದ ಇಲ್ಲ. ನಮೋಸ್ತುತೆ ತುಭ್ಯಂ, ನಿನಗೆ ನಮಸ್ಕಾರವಿರಲಿ. ನನಗೆ ಹೆಚ್ಚೆಚ್ಚಾಗಿ ನಮಃ ಅನ್ನೋದು ಪೂರ್ತಿ ತನ್ನ ಭಕ್ತಿ ಭಾವ, ನನ್ನನ್ನು ಒಪ್ಪಿಸ್ಕೊಳ್ತಾ ಇದ್ದೀನಿ, ನಿನ್ನ ಸರೆಂಡರ್ ಆಗಿದ್ದೀನಿ. ನೀನು ನನಗೆ ನೀ ಯಾರು ಎಂದು ತಿಳಿಸ್ಕೊಡು, ನಿನ್ನ ತತ್ವ ಏನು ಹೇಳು. ಹೇ ದೇವವರ, ದೇವಾನಾಂ ಪ್ರಧಾನ ಪ್ರಸೀದ ಪ್ರಸಾದಂ ಕುರು. हे देववर देवानां प्रधान प्रसीद प्रसादं कुरु. ಇಡೀ ದೇವವರನೇ ಅಂದ್ರೆ ದೇವತೆಗಳಿಗೆ ಪ್ರಧಾನ, ಶ್ರೇಷ್ಠನು, ಹೆಚ್ಚಿನವನು. ನೀನು ಪ್ರಸನ್ನನಾಗು, ನಿನಗೆ ನನ್ನ ವಿಷಯಕ್ಕೆ ಸುಮುಖರಾಗು, ತಿಳಿ ಮನಸ್ಕರಾಗು, ಶಾಂತರಾಗು. ನಂಗೆ ನನ್ನ ವಿಷಯಕ್ಕೆ ಏನೋ ಕೋಪ ಮಾಡ್ಕೊಂಡು ಉಗ್ರವಾಗಿ ಒಂದು ಹಾಗೆ ಆಗುತ್ತೆ ಅನಿಸ್ತಾ ಇದೆ. ನಾನು ಕೇಳಿದ್ದೆ ತಪ್ಪಾಯ್ತು ಸುಳಿ ಅವನಿಗೆ, ಯಾಕಾದ್ರೂ ಕೇಳಿದೆ ಅಂತ. ಹೊಸಳ್ಳಿ ಸುಬ್ಬಣ್ಣ ಅಂತ ಬಂದಿದ್ದಾರೆ, ಅದು ಮುದ್ದಾ ರಾಕ್ಷಸ ಆಟ ಇದು ಮಾಡಿದ್ರು. ಅವನು ಅಮಾತ್ಯ ರಾಕ್ಷಸರ ವೇಷ ಹಾಕಿದ್ರು. ಅವನು ಬೇಕು ಅಂತ ಒಂದು ಇದು ಸೇರಿಸಿದ್ದ. ತುಂಬಾ ಹೊಸಳ್ಳಿ 9 ಗಂಟೆ 10 ಗಂಟೆವರೆಗೆ ಶುರು ಆಯ್ತು ನಾಟಕ. ಒಂದು 10 ಗಂಟೆವರೆಗೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಮುಂದೆ ಕೂತಿದ್ರಲ್ಲ, ಅವನು ಸೊಪ್ಪಿಂದು ಇದು ಉಟ್ಕೊಂಡು, ತಲೆಲ್ಲ ಕೆದ್ಕೊಂಡು, ಖಡ್ಗ ಇಟ್ಕೊಂಡು, ಕರ್ರಿನ ಬಳ್ಕೊಂಡು, ಒಂದು ಏನೋ ಇದು ಹೊಡೆದು ಜೋರ್ ಕಿಚ್ಕೊಂಡ್ ಬಂದ್ಬಿಟ್ಟು ಅಷ್ಟೇ ಮನೆಗೆ. ಹುಡುಗರ ಹೆಚ್ಚು ಒಂದು ಎರಡೋ ಹೇಳ್ಕೊಂಡ್ಬಿಟ್ಟು ಮಕ್ಕಳಲ್ಲ ಎಷ್ಟೋ ಕಿಚ್ಕೊಂಡ್ ಬಂದ್ಬಿಟ್ಟ ಗೊತ್ತಾ ಅವನು. ಆಜ್ ಕಿಚ್ಕೊಂಡ್ ಅದಾದ್ಮೇಲೆ ಹುಡುಗರೆಲ್ಲ ಮಗಳೆಲ್ಲ ಬೀದ್ಬಿಟ್ಟು ಹೋದ. ಹಾಟೆಲ್ಲ ಮಕ್ಕಳಿಗೆ ಹಿಂಗೆಲ್ಲ ಮಾಡಿದ್ರೆ ಹಾಟೆಲ್ಲ ಹೋಗ್ಬಿಟ್ಟಿದ್ವು. ಹೆಂಗ್ ಕಿಚ್ಚಿದ ಗೊತ್ತ ಅವನು. ಆ ಕಿಚ್ಚಿದ್ ಅಂದ್ರೆ ಭಾಳ ಕಿಚ್ಬಿಟ್ಟ. ಕಿಚ್ಕೊಂಡ್ ಬಂದು ನೋಡಿ ಹುಡುಗರು ಹುಚ್ಚ ಹಾಕೊಂಡ್ಬಿಟ್ರು. ಎಷ್ಟೋ ಜನ ಇವನು 5 ಜನ ಹುಡುಗ ಹುಚ್ಚ ಹಾಕೊಂಡ್ರು. ಪಾಪ ಶಿಕ್ಷಕ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಕಲ್ಪನೆ ಇಲ್ಲ ಹೀಗೆ ಬರ್ತಾರೆ ಅಂತ. ಕಿಚ್ಕೊಂಡ್ ಬಂದ್ಬಿಟ್ಟ. ಒಂದ್ 10 ನಿಮಿಷ ನಿಂತೋಗ್ಬಿಡ್ತಿದ್ದು ನಾಟಕ. ಇದು ಆಯ್ತು ಏನಾಯ್ತು ಅಂತ. ಮನುಷ್ಯರೇ ಈ ವಿಕಾರ ಕಿಚ್ಕೊಂಡ್ರೆ ಹೀಗಾಗತ್ತೆ ಅಂದ್ರೆ ಇನ್ನು ತೈರೋಕ್ಯ ಶರೀರನಾಗಿ ನಿಂತ್ಕೊಂಡ್ರೆ ಏನಾಗ್ಬೇಡ. ಪ್ರಸನ್ನನಾಗು,
ತಿಳಿಯಾಗೋ, ಶಾಂತನಾಗು ಮಹಾತ್ಮ, ನೀನು ಸಿಟ್ಟಾಗ್ಬೇಡಪ್ಪ ಅಂತ ಮಾಡ್ತಾರೆ. ವಿಜ್ಞಾತಂ ವಿಶೇಷೇಣ ಜ್ಞಾತಂ ಇಚ್ಛಾಮಿ ಭವಂತಂ ಆದ್ಯಂ ಆದುಭವಂ ಆದ್ಯಂ. ವಿಜ್ಞಾತಂ ವಿಶೇಷೇಣ ಜ್ಞಾತುಂ ಇಚ್ಛಾಮಿ ಭವಂತಂ ಆದ್ಯಂ ಆದುಭವಂ ಆದ್ಯಂ. ನಿನ್ನನ್ನು ವಿಶೇಷವಾಗಿ ತಿಳಿಯಕ್ಕೆ ಇಷ್ಟಪಡ್ತೀನಿ. ನೀನು ಆದಿ ಮೊದಲಿಗನು, ಈ ಜಗತ್ತಿಗೆ ವಿಶ್ವಕ್ಕೆ ಮೊದಲಿಗನು, ಪೂರ್ವದವನು. ಅಂಥ ನಿನ್ನನ್ನ ಗೊತ್ತು, ಜಗತ್ತಿಗೆ ಆದಿಗನು ಮೊದಲಿಗನು ಅಂದ್ರೆ ನಿಂತ ತಿಳ್ಕೊಬೇಕು. ನೀನು ಕೇಳ್ಬೇಕ, ನೀನ್ ತಿಳ್ಕೊಂಡಿಲ್ಲ ನಾನು ಆದಿಗನು ಮೊದಲಿಗನು ಕಾರಣನು ಅಂತ. ಅಷ್ಟೇ ಅಲ್ಲ, ಈ ರೀತಿ ನಿಂತು ಏನ್ ಮಾಡಕ್ ಹೇಗೆ ಬಂದಿದ್ಯಾ ಅದು ಹೇಳು. ನಹಿ ಯಸ್ಮಾತ್ ಪ್ರಜಾನಾಮಿ ತವ ತುದೀಯಾಂ ಪ್ರವೃತ್ತಿಂ ಚೇಷ್ಟಾಂ. ನಹಿ ಯಸ್ಮಾತ್ ಪ್ರಜಾನಾಮಿ ತವ ತುದೀಯಾಂ ಪ್ರವೃತ್ತಿಂ ಚೇಷ್ಟಾಂ. ಏಕೆಂದರೆ ನಿನ್ನದಾಗಿರುವ ಈ ಒಂದು ಚೇಷ್ಟೆ, ಇದು ಪ್ರವೃತ್ತಿ, ಈ ಒಂದು ನಡವಳಿಕೆ ನಂಗೆ ಅರ್ಥ ಆಗ್ತಿಲ್ಲ. ಏನಕ್ಕೆ ಹೀಗೆ ನಿಂತ್ಕೊಂಡಿದ್ಯಾ, ಹೀಗೆ ಹೀಗೆ ತೋರಿಸ್ತಾ ಇದೆಯಾ, ಉಗ್ರವಾಗಿ ಭಯಂಕರವಾಗಿ ಈ ರೀತಿ ತೋರಿಸ್ತಾ ಇದೆಯಲ್ಲ, ನಿನ್ಗೆ ಒಂದು ಅರ್ಥ ಆಗ್ತಿಲ್ಲ. ಯಾಕೆ ಹೀಗೆ ತೋರಿಸ್ತಾ ಇದೆ, ಹಾಗೆ ನಿಂತ್ಕೊಂಡಿದ್ಯಾ, ಅದನ್ನ ನನಗೆ ಅರ್ಥ ಮಾಡಿಸ್ಕೊಡು, ತಿಳಿಸ್ಕೊಡು, ಯಾರು ಹೇಳು ಭಗವಂತ ಹೇಳ್ತಾನೆ. ಶ್ರೀ ಭಗವಾನ್ ವಾಚ. ಶ್ರೀ ಭಗವಾನ್ ವಾಚ. ಕಾಲೋಸ್ಮಿ ಲೋಕಕ್ಷೇಕ ಪ್ರವೃದ್ಧೋ ಲೋಕಾನ್ ಸಮಾಹರ್ತ್ವಮಿಹ ಪ್ರವೃತ್ತಃ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ. ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ. ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಕಾಲಃ ಅಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧಃ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತಃ. ಋತೆ ಅಪಿ ತ್ವಾ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಲೋಕಕ್ಷೇಕದ ಕಾಲೋಸ್ಮಿ, ಲೋಕವನ್ನೆಲ್ಲ ಸಂಹಾರ ಮಾಡುವಂತ ಕಾಲಪುರುಷನಾಗಿದ್ದೀನಿ ನಾನು ಅಂದ್ಬಿಟ್ಟ. ಯಾರು ಕೇಳಿದ ಏನಿಲ್ಲ, ಕಾಲಪುರುಷ. ಎಂಥ ಕಾಲಪುರುಷ, ಪ್ರಳಯ ಕಾಲದ ಪುರುಷ. ಇಡೀ ಲೋಕವನ್ನೆಲ್ಲ ಸಂಹಾರ ಮಾಡೋಕ್ಕೋಸ್ಕರ ಬಂದವನು ಅಂತ. ಈ ನಾಗಾಸಾಕಿ ಹಿರೋಶಿಮಾ ಬಾಂಬ್ ಹಾಕಿದಾಗ ಆ ವಿಜ್ಞಾನಿಗೆ ಇಷ್ಟೊಳಗೆ ಗ್ಯಾಪ್ ಆಯ್ತಂತೆ. ನೋಡಿದಂತೆ ವಿಮಾನದಿಂದ ಎಷ್ಟೋ ದೂರ ಹೋಗ್ಬಿಟ್ಟು ನೋಡಿದಂತೆ ವಿಮಾನ ಫೋಟೋದ್ಲೆ ಅವನಿಗೆ ಹುಚ್ಚ ಬಿಡ್ತಂತೆ. ಅವನಿಗೆ ಆ ಉರಿತಾ ಇದ್ದು ನೋಡ್ಬಿಟ್ಟು ಲಕ್ಷಗಟ್ಟಲೆ ಜನ ಐದು ಪೋಲಲ್ಲಿ ನೀರೇ ಮೇಟ ಹರಿದು ಬಿಡ್ತು. ಹೋಗೋದ 10,000 ಟೆಂಪರೇಚರ್ ಅದು. ನಾವು 40 ಡಿಗ್ರಿ ತಡ್ಕೊಳಕ್ಕಾಗಲ್ಲ. ಇಲ್ಲಿ 40 ಡಿಗ್ರಿ ಅಂದ್ರೆ ಅಯ್ಯೋ ಸೆಕೆ ಆಗಲ್ಲಪ್ಪ ಅಂತೀವಿ. 10,000 ಡಿಗ್ರಿ ಅಟ್ ಎ ಟೈಮ್ ಬಂದ್ರೆ ಏನಾಗುತ್ತೆ? ಈ ಎಲೆಕ್ಟ್ರಿಕ್ ಪೋಲ್ ಇದ್ದಲ್ಲ, ನೀರಾಗಿ ಹರಿದು ಬಿಡ್ತಂತೆ ಅದು. ಅದು ಹೆಂಗೆ ಕೆಂಪ ಕಾಣ್ತಿದ್ದೆ ನಾಗಸಾಕಿ ಹಿರೋಶಿಮಾ ಆ ಬಿದ್ದಾಗ. ಒಂದು ಸೂರ್ಯ ಚಿದಂದು ಕಾಣ್ತಿತ್ತಂತೆ. ಈ ಶ್ಲೋಕ ಅವನಿಗೆ ಜ್ಞಾಪಕ ಆಯ್ತಂತೆ. ಅವನಿಗೆ ಗೀತೆ ಓದ್ತಿದ್ದಂತೆ ದಿನ ಅವನು. ಇವೆಲ್ಲ ಟೆಸ್ಟೇ ಮಾಡಿದ್ರ ಅಂತ ಇಷ್ಟು ಪ್ರಭಾವ ಇದೆ ಅವನಿಗೆ ಸಿಕ್ಕಿದಂತೆ. ಭಾರಿ ಪ್ರಭಾವ ಅಂತೇಳಿ ಕಾಲೋಸ್ಮಿ ಲೋಕ ಕ್ಷೇಕ ಕಾಲಪುರುಷ ಅಂತ ಸತ್ತೋಗ್ಬಿಟ್ರು. ಇಷ್ಟು ಅಮಾಯಕರಾಗ್ಬಿಟ್ರು. 2 ಸಲ ಹಾಕಿದ್ರು. ರಣರಾಗ್ಬಿಟ್ರು ಬಾಬಾ. ನಿಜವಾಗ್ಲೂ ಅಮೆರಿಕದ ಕ್ರೂರಿಗಳು ಭೂಮಿಯ ಯುದ್ಧ ಮಾಡಿದ್ರೆ ಅವ್ರು ಹೊಡಿಬೋದಾಗಿತ್ತಂತೆ. ಅಲ್ಲಿಂದ ಹಾಕಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಹೊಡೆದು ಬಿಡ್ತಿದ್. ಅಲ್ಲಿಂದ ಹೊಡೆದಿದ್ರೆ ಏನೂ ಆಗ್ತದ ಮೇಲೆ ಎಕ್ಸ್ಪೋರ್ಟ್ ಆಗಿದ್ದೆ, ಈ ಕ್ಯಾಲ್ಕುಲೇಟ್ ಎಕ್ಸ್ಪೋರ್ಟ್ ಆಗಿದ್ದಾಗ್ತದೆ ಅಂತ. ಎಷ್ಟು ಆಗಿತ್ತಲ್ಲ, ಆಗದೇ ಇರಲ್ಲ. ಹೌದಾ? ಯಾರನ್ನ? ಅಮೆರಿಕನ್ ಪರ್ಲ್ ಹಾರ್ಬರ್ ಅಂತ ಒಂದು ಬೇಸ್ ಇತ್ತು. ಅಮೆರಿಕ ಬಂದಿರ್ಲಿಲ್ಲ ಯುದ್ಧಕ್ಕೆ. ನೀವು ಏನಾರ ಮಾಡ್ಕೊಡಿ, ಹೊಡೆದಾಡ್ಕೊಡಿ ಇಟ್ಕೊಂಡು ಸುಮ್ಮನಿತ್ತು. ಇವ್ರು ಜಪಾನ್ ಅವ್ರು ಇದೇ ಇದು ಅಂದ್ಬಿಟ್ಟು ಪರ್ಲ್ ಹಾರ್ಬರ್ ಅಂತ ಒಂದು ಇದಿತ್ತು. ಹೌದಾ? ಆಮೇಲೆ ಎಂಟರ್ ಆದ್ರು. ಆಮೇಲೂ ಸರೆಂಡರ್ ಆಗಿ ಸುಮಾರು ಕೇಳ್ಕೊಂಡ್ರು ಎಲ್ಲಾ ದೇಶಗಳು. ಸೋತಾಗಿತ್ತು ಈ ಕಡೆ. ಹೇಗಾಯ್ತು ಜಪಾನ್ ಗವರ್ಮೆಂಟ್ ಸರಿ ಜಪಾನು ಅದು ಭಾರಿ ಚೇತರಿಸ್ಕೊಂಡ್ಬಿಟ್ರಪ್ಪ. ಆಮೇಲೆ ಕಾರ್ಯಶೀಲ ಪ್ರವೃತ್ತಿಶೀಲರು ತಿಟ್ಕೊಂಡ್ರು ಡೆಸ್ಪಾಟಿಕ್ ಗವರ್ಮೆಂಟ್ ಎಲ್ಲ. ಆದ್ರೆ ಸತ್ತೋಗ್ಬಿಡಲ್ಲ ಅವರೆಲ್ಲ.
ಅಲ್ಲ ಇಡೀ ನಗರದ ಸುತ್ತ ಅವ್ರಲ್ಲಿ ಇರ್ತಾರೆ. ಎರಡು ಬಹಳ ಒಂದು ಹಾಸ ಒಂದು ಫೋರ್ಸ್ ಬಾಂಬರ್ ನಾನು ಸಣ್ಣದು ಏರಿಯಾ ಅಷ್ಟು ಏರಿಯಾ ನ್ಯೂಕ್ಲಿಯರ್ ಬಾಂಬ್ ದೊಡ್ಡದಲ್ಲ ಇವತ್ತು ಹಾಕ್ತಾರಲ್ಲ. ಎಷ್ಟು ಇದ್ರದ್ದು ಹಾಕ್ತೀರಾ ಪ್ರಮಾಣ ಅವಾಗಿದ್ದಿದ್ದು ಅಷ್ಟೇ. ಇವಾಗ್ಲಿಂದ ಇರೋ ನ್ಯೂಕ್ಲಿಯರ್ ವಾರ್ ನಡೆಸಿಗಿರಿ ಭೂಮಿನ ಇದಾಗ್ಬಿಡ್ತಾರೆ ಅಲ್ವಾ 100 ಕಿಲೋಮೀಟರ್ ಹೋಗ್ಬಿಡುತ್ತೆ. ಸಾವಿರಾರು. ಹೌದಾ ಡೆಲ್ಲಿ ಆಗ್ಬಿಟ್ಟು ಇದು ಹೋಗ್ಬಿಡುತ್ತಾ? ಅಲ್ಲ ಅಲ್ಲ ಹಂಗಲ್ಲ, ಎಷ್ಟೊಂದು ವಾರ್ ಹೆಡ್ಸ್ ಇರುತ್ತೆ ಒಟ್ಟಿಗೆ ಬಿಟ್ಬಿಡ್ತಾರೆ. ಎಲ್ಲ ಈ ಟ್ರೆಜೆಕ್ಟರಿ ಇರುತ್ತೆ ಅವರೊಳಗೆ, ಎಲ್ಲ ಈ GPS ತರ ಎಲ್ಲ ಊರು ಇಟ್ಕೊಂಡ್ಬಿಡ್ತಾರೆ. ಒಂದ್ 1000 ಒಟ್ಟಿಗೆ ಬಿಟ್ಬಿಡ್ತಾರೆ. ಅವಾಗ ಇರೋದು ಹಾಕಿಕ್ಕಾಗಲ್ಲ. ಅಲ್ಲ ಗೊತ್ತಾಗ ಡಿಟೆಕ್ಟ್ ಮಾಡ್ತಾರೆ ಅವರು. ಬೇಗ ಮಾಡ್ತಾರ ಮತ್ತೆ ಇವ್ರು ರಕ್ಷಾ ಆಗ್ತಾರ. ಅದಕ್ಕೆ ಅಲರ್ಟ್ನೆಸ್ ಇರ್ಬೇಕು. ನ್ಯೂಕ್ಲಿಯರ್ ಮಾಡಿಸ್ಬೇಕು. ಚೀನ ಮಹಾಗುರು ಕೂರ್ಮ ಲೋಕಾನ್ ಸಮಾಹರ್ತ ಇಡೀ ಎಲ್ಲಾ ಲೋಕವನ್ನು ಕೂಡ ಉಪಸಂಹಾರ ಮಾಡೋಕ್ಕೋಸ್ಕರವಾಗಿ ನಾನು ಹೊರಟಿದ್ದೀನಿ ಕಣೋ ಅರ್ಜುನ. ಕಾಲಪುರುಷನಾಗಿದ್ದೀನಿ. ಇಡೀ ಜಗತ್ತಿಗೆ ನುಂಗೋಕ್ ಹೊರಟಂತಹ ಕಾಲಪುರುಷ. ಜ್ಞಾಪಕ ಇಟ್ಕೋ. ನೀನ್ ಇಲ್ದೆ ಹೋದ್ರು ಯಾರು ಇರಲ್ಲ. ಹೃತೇಪಿ ತ್ವಾಂ ಹೃತೇಪಿ. ನೀನು ನಾನು ಅರ್ಜುನ ಯುದ್ಧ ಮಾಡೋರು ನೀನ್ ಬೇಕಿಲ್ಲ. ನೀನ್ ಇಲ್ದೆ ನಾನ್ ಬಂದಿರೋದೆ ಅಷ್ಟು ಮುಗಿಸೋಕೆ. ತ್ವಾಂ ಹೃತೇಪಿ. ನೀನ್ ಇಲ್ದೆ ಹೋದ್ರು ಸರ್ವೇ ನ ಭವಿಷ್ಯತಿ. ಯಾರು ಇರಲ್ಲ. ಏವ ಸ್ಥಿತ ಪ್ರತಿನೀಕೇಶು ಯೋಧ. ಯಾರು ಎದುರ ಪಕ್ಷದಲ್ಲಿ ಇದಾರೋ ಅವ್ರು ಯಾರು ನೀನ್ ಇಲ್ದೆ ಹೋದ್ರು ಇರಲ್ಲ. ನಾನೇನು ಯುದ್ಧ ಮಾಡೋದು ಗೀರ ಅನ್ಕೋಬೇಡ. ನಾನು ಎಲ್ಲರೂ ಸಾಯಿಸಿ ಬರುತ್ತೆ. ಏನೋ ನೀನು ಯುದ್ಧ ಮಾಡು, ಕೀರ್ತಿ ತಗೋ. ಅರ್ಜುನ ಗೆದ್ದ, ಅರ್ಜುನ ಕೀರ್ತಿ ನೀನ್ ತಗೋ ಅಂತ ಹೇಳಿ ನಾನು ಬಂದೇ ಹೊರತು ನೀನ್ ಇದೇ ನಂಗೆ ಸಾಯಿಸಕ್ಕಾಗಲ್ವಾ? ನಾನ್ ಬಂದಿರೋದೇ ಅದಕ್ಕೆ. ಅವತಾರ ಮಾಡಿರೋದೇ ಭೂಭಾರೋ ತಾರಣ ಆಯ್ತ ವಾಶೋಟ್ ಮಾಡಿ ಹೋಗ್ತಿದ್ದೆ ಬಂದಿರೋದು ಅವನು. ಶ್ರೀ ಭಗವಾನ್ ವಾಚ ಕಾಲೋಸ್ಮಿ ಲೋಕಕ್ಷೇಕೃತ ಲೋಕಾನಾಂ ಕ್ಷಯಂ ಕರೋತಿ ಲೋಕಕ್ಷೇಕೃತ. ಕಾಲೋಸ್ಮಿ ಲೋಕಕ್ಷಯಕೃತ ಲೋಕಾನಾಂ ಕ್ಷಯಂ ಕರೋತಿ ಲೋಕಕ್ಷಯಕೃತ. ಪ್ರವೃದ್ಧಃ ವೃದ್ಧಿಂಗತಃ. ಪ್ರವೃದ್ಧಃ ವೃದ್ಧಿಂಗತಃ. ಲೋಕವನ್ನೆಲ್ಲ ಕ್ಷಯ ಮಾಡುವಂತಹ ಕಾಲಪುರುಷನಾಗಿದ್ದೀನಿ. ಪ್ರಳಯ ಕಾಲ ಪುರುಷ. ನಾನು ಪ್ರಳಯ ಕಾಲದ ಪುರುಷನಾಗಿ ನಿಂತ್ಕೊಂಡಿದ್ದೀನಿ ಕಣೋ. ಈ ಲೋಕವನ್ನೆಲ್ಲ ಸಂಹಾರ ಮಾಡುವ ಅದಕ್ಕೋಸ್ಕರ ಬೆಳೆದು ನಿಂತಿದ್ದೀನಿ ನೋಡು. ಈ ರೂಪದಿಂದ ಯಾವ್ದು ಉಳಿಯುತ್ತೆ ನೋಡು. ಈ ರೂಪದಿಂದ ಹೊರಟ್ರೆ ಜಗತ್ತಿನವ್ರು ಏನ್ ನಿನ್ಗೆ ವಿರುದ್ಧ ಯಾರು ನಿಂತ್ಕೋತಾರೆ? ಯಾರು ಏನ್ ಮಾಡಕ್ಕಾಗತ್ತೆ? ವಿಶ್ವರೂಪದ ನಾರಾಯಣನೇ ನಿಂತ್ಕೊಂಡ್ರೆ ಅಯ್ಯೋ ನಿಮಿಷ ಮಾತ್ರಕ್ಕೆ ಎಲ್ಲ ಆಶೋಟ ಒಬ್ರು ಇರಲ್ಲ. ಇದರ್ಥಂ ಪ್ರವೃದ್ಧ ತಿಕ್ಷಣು. ಅದಕ್ಕೆ ಹೇಳಿಲ್ಲ ಈ ಪ್ರಜಾನಾಮಿ ತವ ಪ್ರವೃತ್ತಿ. ಯಾತಕ್ಕೆ ನೀವು ಹೊರಟಿದೀಯಾ, ಏನಕ್ಕಾಗಿ ಬೆಳೆದಿದ್ಯಾ ಅಂತ ಅದು ಹೇಳ್ತಿ ಕೇಳು. ಯಾತಕ್ಕೆ ಬೆಳೆದಿದೀನಿ ಅಂದ್ರೆ ಲೋಕಾನ್ ಸಮಾಹರ್ತಂ ಸಂಹರ್ತಂ ಇಹ ಅಸ್ಮಿನ್ ಲೋಕೆ ಪ್ರವೃತ್ತಃ. ಎಲ್ಲರೂ ಸಾಯಿಸ್ಬೇಕು ಬಂದಿದ್ದು ನಾನು. ಎಲ್ಲರೂ ವಾಶೌಟ್ ಮಾಡ್ಬೇಕು, ಒಬ್ಬನು ಉಳಿಸಬಾರ್ದು. ಎಲ್ಲ ದುಷ್ಟರಾಗ್ಬಿಟ್ಟಿದ್ದಾರೆ. ಈ ರಾಜರು ಎಲ್ಲರೂ ಕೂಡ ದುಷ್ಟರಾಗಿ ಉಗ್ರರಾಗಿ ಇದಾಗಿದ್ದಾರೆ. ಎಲ್ಲರೂ ನಾಶ ಹೊಸ್ಕೋಗ್ಬಿಟ್ಟಿದ್ದೀನಿ. ಇರುವೇನು ಹೊಸ್ತಿರಲ್ಲ, ಸೊಳ್ಳೆನ ಹೊಸ್ಕೋಗ್ಬಿಟ್ಟಿದ್ದಾರೆ ಎಲ್ಲರೂ. ಅಷ್ಟು ಸಂಹಾರ ಮಾಡೋಕ್ಕೋಸ್ಕರವಾಗಿಯೇ ನಾನು ಹೊರಟಿದ್ದೀನಿ. ಪ್ರತೇಪಿ ವಿನಾಪಿತ್ವಾ ತ್ವಾಂ ಅಭವಿಷ್ಯಂತಿ ಭೀಷ್ಮ ದ್ರೋಣ ಕರ್ಣ ಪ್ರಭೃತಯಃ ಸರ್ವೇ ಏಭ್ಯಃ ತವ ಆಶಂಕಾ. ನೀನಿಲ್ಲದೆ ಹೋದ್ರು, ನಿನ್ನನ್ನ ಲೆಕ್ಕ ತಗೊಳ್ಳದೆ, ನಿನ್ನ ಸಂಬಂಧವಿಲ್ಲದೆ ನೀನ್ ಇಲ್ಲದೆ ಹೋದ್ರು ಕೂಡ ಇವ್ರು ಯಾರು ಇರಲ್ಲ. ಅಂದ್ರೆ ಎಲ್ಲರೂ ಭೀಷ್ಮ ದ್ರೋಣ ಕರ್ಣ ಮುಂತಾದ ಎಲ್ಲರೂ ಕೂಡ ಯಾರು ಇರಲ್ಲ. ಯಾರಿಗೂ ನಿನಗೆ ನಾನು ಗೆಲ್ತೀವೋ ಅವ್ರು ಗೆಲ್ತಾರೋ ಸಂದೇಹ ಇದೆಯೋ ಆ ಸಂದೇಹ ಅವಕಾಶ ಇಲ್ಲ. ಎಲ್ಲ ಮೈವೇ ನಿಹಿತ ಪೂರ್ವಮೇವ. ನಾನೇ ಮುಂಚೆನೆ ಸಾಯಿಸ್ಬಿಟ್ಟಿದ್ದೀನಿ. ನಿಮಿತ್ತ ಮಾತ್ರ ನೀನು ಸಾಯಿಸುತ್ತೆ. ಮೈನ್ ಜೀವನ ತೆಗೆದ್ಬಿಟ್ಟಿದ್ದೀನಿ. ಸಣ್ಣ ಸಣ್ಣ ತಲೆ ಕಡಾಗಿದೆ, ಆ ತಲೆ ತಳ್ಳು ಉಳಿಸುವಷ್ಟೆ. ಅರ್ಜುನ ಗೆದ್ದ, ಅರ್ಜುನ ಹಾರಿಸಿದ ಅಂತ ಹೆಸರು ತಗೊಂಡ. ಯೇ ಅವಸ್ಥಿತಾಃ ಪ್ರತ್ಯನೀಕೇಷು ಅನೇಕಂ ಅನೇಕಂ ಪ್ರತಿ ಪ್ರತ್ಯನೀಕೇಷು. ಪ್ರತಿಪಕ್ಷಭೂತೇಷು ಅನೇಕೇಷು ಯೋಧಾಃ ಯೋದ್ಧಾರಃ. ಯಾರು ಇಲ್ಲಿ ಅಭಿಮುಖವಾಗಿ ಅನೇಕ ಸೈನ್ಯ ಸೇನೆಗೆ ಎದುರಾಗಿ ಒಂದು ಆಪೋಸಿಟ್ ಪಾರ್ಟಿಯಾಗಿ ಬಿದ್ದಿಲ್ಲ. ಎರಡು ಕಡೆ ತಗೊಂಡು ಹೋಗ್ತೀನಿ. ಬರೀ ಅವ್ರ ಕಡೆಯಲ್ಲಿ ಮಾತ್ರ ಸಾಯಿಸಿ ಬಂದಿ ನಿಂತ್ಕೋಬೇಡ. ಪಾಂಡವರ ಕಡೆಯಲ್ಲಿ ಒಬ್ರು ಉಳಿಯಲ್ಲ. ಅಂದ್ರೆ
ಪಂಚಪಾಂಡವರು, ಕೃತಕರ್ಮ, ಸಾತ್ವಿಕಿ, ಇದು 5-6-7 ಜನ ಉಳಿತಾರೆ, 4 ಜನ ಅಷ್ಟೇ. ಅದು ಘೋಷಿತವಾದ ಧರ್ಮ ಆಗಿದೆ. ಈಗಲೂ ಅಧರ್ಮ ತುಂಬಾ ಇದೆ, ಕಾಲ್ತದಿಂದ ಮಾಡ್ತಾರೆ. ಇವಾಗ ಅಂತರ್ಜಾತಿ ವಿವಾಹ ನಡೆಯುತ್ತೆ, ಬೇರೆ ಪರಸ್ಪರ ಸಂಬಂಧ ಇದು ಮಾಡೋದು, ಕಳ್ತನ ಮಾಡೋದು ಎಲ್ಲ ನಡೀತಾ ಇದೆ. ಆವಾಗ ಘೋಷಿತವಾಗಿ ಇನ್ನೊಬ್ಬರು ಕದ್ಕೊಳ್ಳೋದು, ಹೊಡೆಯೋದು, ಮಾಡೋದು ಹಾಗೆ ಮಾಡ್ತಾರೆ ಓಪನ್ ಆಗಿ. ಕಾನೂನು ಹಾಗೆ ಮಾಡ್ಬಿಟ್ಟಿದ್ರು, ಏನ್ ಪರವಾಗಿಲ್ಲ ಅನ್ನಿಸ್ತು. ಅದು ಘೋಷಿತವಾಗಿ ಅನ್ಯಾಯ ನಡೆದ್ರೆ ಭಗವಂತ ಒಪ್ಪಲ್ಲ. ಇಂಡಿವಿಜುವಲ್ ಆಗಿ ನೀನು ಮಾಡ್ಕೊಂಡ್ರೆ ನಿಮ್ಮ ಹಣೆ ಬರ, ನೀವು ಪಾಪ ಅನುಭವಿಸ್ತೀರ. ದೇಶದಲ್ಲೇ ಇನ್ ಯಾವ ಹುಡುಗಿನ ಬೇಕಾದ್ರೆ ಯಾರು ಬೇಕಾದ್ರೆ ಅತ್ಯಾಚಾರ ಮಾಡ್ಬೋದು, ಯಾರ್ದಿನ್ ಬೇಕಾದ್ರೆ ಏನ್ ತಗೋಬಹುದು, ಕಾನೂನೇ ಮಾಡ್ಬಿಟ್ರು. ಹಾಗೆ ದಂಗೆಕೋರಾಗಿ ಎದ್ಬಿಟ್ರು ಅಂದ್ರೆ ಅದು ದೇಶ ಪ್ರಳಯಕ್ಕೆ ಅದು ಬಂದು ದೇಶ ಉಳಿಯಲ್ಲ ಅವರ. ಯಾಕಂದ್ರೆ ಧರ್ಮ ಹಿಡಿಬೇಕು ದೇಶವನ್ನ. ಧರ್ಮವನ್ನೇ ಬಿಟ್ರೆ ಧರ್ಮ ವಿಶ್ವಸ್ತು ಜಗತ್ತ ಪ್ರತಿಷ್ಠ. ಧರ್ಮವನ್ನೇ ಬಿಟ್ಟು ಧರ್ಮದ ಚೌಕಟ್ಟೆ ಇಲ್ಲ, ನಾವೇ ಸ್ವೇಚ್ಛಾಚಾರಿಗಳು, ಮೃಗಗಳು, ಪ್ರಾಣಿಗಳು, ಪಕ್ಷಿಗಳು ಸಹ ಇದ್ರಿಂದ ಎಲ್ಲಿ ತಡೀತಾರೆ ಆಶೆ. ಯಾರಿಂದ ನಿನಗೆ ಸಂದೇಹ ಬಿತ್ತೋ ಇದೆಲ್ಲವನ್ನೂ ನಾ ಸಾಯಿಸ್ಬಿಟ್ಟಿದ್ದೀನಿ. ನೀನ್ ನೀಡೇ ಹೋದ್ರು ಕೂಡ ಯಾರು ಇರಲ್ಲ, ಯೋಚನೆ ಮಾಡ್ಬೇಡ. ಅನೇಕದಲ್ಲಿ ಪ್ರತ್ಯೇಕ ಅಂದ್ರೆ ಎದುರು ಪಕ್ಷದಲ್ಲಿ ಅವರಿಗೆ ನೀವು ಎದುರು ಪಕ್ಷದವರು, ನಿಮಗೆ ಅವರು ಎದುರು ಪಕ್ಷದವರು. ಎರಡು ಎದುರು ಪಕ್ಷದವರಲ್ಲೂ ಯಾರನ್ನು ನಾನು ಉಳಿಸ್ತೇನೆ, ಎಲ್ಲರನ್ನೂ ತಗೊಂಡು ಹೋಗ್ತೀನಿ. ನಾನು ಬಂದಿರೋದೇ ಅದಕ್ಕೆ. ಇದೇ ಭಾರಿ ದೊಡ್ಡ ಯುದ್ಧ. ಭಗವಂತ ಮಧ್ಯೆ ಪೂತಿನಿ ಸಾಯಿಸಿದ, ಶರಣಾವರ್ತನ ಅದ ಒಬ್ಬೊಬ್ಬರನ್ನ ಕಂಸನ್ ಸಾಯಿಸಿದ್ದು ಜರಾಸಂಧಾದಿಗಳು. ಈಗ ಮಾಸ ಬಂದ್ಕೋದು. ಇಲ್ಲಿ ಕೋಡಿ ಹೊರದು ಬಿಡುತ್ತೆ ರಕ್ತದ್ದು. ಚಾನೆ ರಕ್ತ ಹೊರದು ಬಿಡುತ್ತೆ. ಆ ಹದ್ದಿಗಳಿಗೆ ಹಬ್ಬ, ಹದ್ದು ಕಾಗೆಗಳಿಗೆ ಚಿನ್ನ ತೇಗ ಹೋಗುದು. ಸಂಸ್ಕಾರ ಮಾಡಕ್ಕೂ ಆಗಲ್ಲ. ಆ ಆನೆ, ಕುದುರೆ, ಪದಾತಿ ಸತ್ಬಿದ್ದಿದೆ ಏನ ಅದನ್ನೆಲ್ಲ ರಥ ಓಡಾಡ್ಬೇಕು. ರಥ ಹೆಂಗ್ ಓಡಿದ್ದು? ಉರುಡಲ್ವ ರಥ? ಹೆಂಗ್ ಓಡಾಡುತ್ತಪ್ಪ? ಅದನ್ನ ಓಡಕ್ಕೂ ರೋಡೇ ಇರಲ್ಲ. ರಥಗಳೆಲ್ಲ ಮುರಿದು ಬಿದ್ದಿರುತ್ತೆ, ಆನೆಲ್ಲ ಮುರಿದು ಜನ ಎಲ್ಲ ಮುರಿದು ಬಿದ್ದಿರ್ತಾರೆ. ಎಷ್ಟು 4ನೇ 5ನೇ ದಿವಸ ಎಷ್ಟು ಕೆಟ್ಟ ವಾಸನೆ ಬರುತ್ತದ, ಅಲ್ಲಿ ಇರಕ್ಕಾಗತ್ತಾ ಅಲ್ವಾ? ಚೈನಾದಲ್ಲಿ ಒಂದೂರ್ಗೆ ಹೋಗ್ಬಿಟ್ಟು ಅಷ್ಟು ಜನ ಮಕ್ಕಳು, ಗಂಡಸರು ಎಲ್ಲಾರು ಅವ್ರ ಕೈಯಲ್ಲೇ ಗುಂಡಿಗಳನ್ನ ಉಳಿಸಿ, ಹೆಣ್ಮಕ್ಳನ್ನೆಲ್ಲ ರೇಪ್ ಮಾಡಿ ಗುಂಡಿ ಉಳಿಸಿ ಮುಚ್ಬಿಟ್ಟು ಜೀವತ್ ಸಮಾಧಿ ಮಾಡಿಸ್ತಾರೆ. ಎಲ್ಲಿ? ಚೈನಾ ಒಂದು ಊರು, ಇಡೀ ಊರ್ನ ಚೈನಾದಲ್ಲಿ ಮಾಡಿದ. ಹೌದಾ? ತುಂಬಾ ಅಟ್ರಾಸಿಟೀಸ್ ನಡೆಯುತ್ತೆ ಅವ್ರಿಗೆ ಯುದ್ಧ ಟೈಮಲ್ಲಿ. ಅವ್ರ ಕೈಲೇ ಅವ್ರ ಗುಂಡಿನ ಅವ್ರನ್ನೇ ತೋರಿಸ್ಬಿಟ್ಟು ಯಪ್ಪ ಅಂತ ಕ್ರೂರೇನು ಅವ್ರಿಗೆ. ಅರ್ಮೇನಿಯನ್ ಜನೋಸೈಡ್ ಅಂತ ಇದೆ. ಒಂದು ಟರ್ಕಿನವರು ಒಂದು ಎಷ್ಟೋ ಲಕ್ಷ ಜನನ ಸುಳ್ಳು ಹೇಳ್ಬಿಟ್ಟು ಇನ್ನೊಂದು ಊರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಸುಳ್ಗಾಡಲ್ಲಿ, ಮರಳುಗಾಡಲ್ಲಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಮರಳುಗಾಡು ಬಗ್ಗೆ ಬಿಟ್ಟು ಬಂದ್ಬಿಡ್ತಾರೆ. ಗಟ್ಲೆ ನೀರು ಇಲ್ಲ, ತಿನ್ನಕ್ಕಿಲ್ಲ. ಅಷ್ಟು ಜನ ಸತ್ತು, ಮಕ್ಕಳು, ಹೆಂಗಸರು, ಗಂಡಸರು, ಲಕ್ಷಾಂತರ ಜನ. ಏಕೆ ಇದಕ್ಕೆ ಇಂಥ ಸ್ವಭಾವ? ಯುದ್ಧದಲ್ಲಿ ಏನು ಎಲ್ಲ ಬಿಟ್ಟಿರ್ತಾರೆ. ಅಲ್ಲ, ಪಬ್ಲಿಕ್ ಏನ್ ಮಾಡಿದ್ರು ಈಗ? ಆರ್ಮಿ ಒಂದ್ಸಲ ವಾರ ಬಿಟ್ರೆ ಪಬ್ಲಿಕ್ ಕೂಸು ಕಾಣಕ್ಕಾಗಲ್ಲ, ಪೂರ್ತಿ ಕಂಟ್ರೋಲ್ ತಗೊಂಡ್ಬಿಡ್ತಾರೆ ಆರ್ಮಿ. ತ್ವಮುತ್ತಿಷ್ಠ ಯಶೋ ಲಭಸ್ವ ಶತ್ರುನ್ ಭುಂಕ್ಷ ರಾಜ್ಯಂ ಸಮೃದ್ಧಂ ವೈತೆ ನಿಹತಾಃ ಪೂರ್ವಮೇವ ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್. ಸೇವೆ ತಿನ್ಬಿಟ್ರು, ಸೇವೆ ಕಟ್ತಿಲ್ಲ. ಯಾಕೆ ಅದು ಸುಡೆ ಗೊತ್ತಾಗಲ್ವಾ? ಕಷ್ಟೇ ಅಲ್ಲ ಸೇವೆ ಗೊತ್ತಾಗಲ್ಲ. ಈಗ ಫಂಕ್ಷನ್ ದಿವಸ ತೆಗೆದಿರೋದು ಅಲ್ಲೇ ಇಟ್ಟಿರ್ತಾರೆ. ಮತ್ತೆ ಇಡ್ಬೇಕು, ಮಾಡ್ಬೇಕು, ಏನು ಅನ್ಸೋದೇ ಇಲ್ಲ. ತಸ್ಮಾತ್ ಇಂತಗೋ ತಸ್ಮಾತ್ ತ್ವಂ ಉತ್ತಿಷ್ಠ ಯಶಃ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯಾ ಏವ ಏತೆ
ನಿಹತಾಃ ಪೂರ್ವಂ ಏವ ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್. ಆದ್ದರಿಂದ ಇದಕ್ಕಾಗಿ ನಾನು ಹೊರಟಿದ್ದೀನಿ. ಆದ್ದರಿಂದ ಎಲ್ಲಿ ಅರ್ಜುನನೇ ಉತ್ತಿಷ್ಠ, ಹೇಳು, ಎದ್ದು ನಿಲ್ಲು. ಇರ್ಲಿ ಇದೇ ಪರವಾಗಿಲ್ಲ, ಅಡ್ಡಾಗಲ್ಲ, ಹಾಕೇ ಇಲ್ಲ. ಯಶೋ ಲಭಸ್ವ, ಕೀರ್ತಿಯನ್ನು ಪಡ್ಕೋ, ಇದನ್ನು ಹೊಂದು, ತಿಳಿಸ್ಬೇಡ. ನೀನು ಎದ್ದು ನಿಲ್ಲು, ಯಶಸ್ಸನ್ನು ಹೊಂದು, ಕೀರ್ತಿಯನ್ನು ಹೊಂದು, ಶತ್ರುನ್ ಜಿತ್ವ, ಆ ದುರ್ಯೋಧನ ಶತ್ರುವನ್ನೆಲ್ಲ ಸಂಹಾರ ಮಾಡಿ, ಸಮೃದ್ಧಂ ರಾಜ್ಯಂ ಭುಂಕ್ಷ್ವ, ಸಮೃದ್ಧವಾದ ರಾಜ್ಯವನ್ನು ನೀನೊಬ್ಬರೇ ಅನುಭವಿಸು, ಉರುಳಾಡು, ತಿಂದು ತೇಗು, ದಿನ ಸಣ್ಣ ಕಪ್ಪು ಚಪ್ಪಾಕಲಿ ಜಿಂಬೆ ಮಗ ತಿನ್ಕೊಂಡು ಮಕ್ಕಳು. ಅಷ್ಟು ಮೈವ ಏಕೆ ನಿಹತಃ ಪೂರ್ವ, ನಾನೇ ಮುಂಚೆನೆ ಎಲ್ಲರೂ ಹಾಯಿಸ್ಬಿಟ್ಟಿದ್ದೀನಿ. ಪೂರ್ವಮೇವ, ಮೊದಲೇ ಏತೇ ಸರ್ವೇ ಮೈವ ನಿಹತಃ, ಎಲ್ಲ ನನ್ನ ಸತ್ತೋಗಿದ್ದಾರೆ. ನೀನು ನಿಮಿತ್ತ ಮಾತ್ರ, ಬರೀ ಅರ್ಜುನ ಹಾಯಿಸ್ದ ಅಂತ ನಿಮಿತ್ತ ಮಾತ್ರಕ್ಕೆ ನೀನಿರು. ಹೇ ಸವ್ಯಸಾಚಿ, ಸವ್ಯೇನ ವಾಮಹಸ್ತೇನಾಪಿ ಬಾಣಾನ್ ಸಾಚಿತು ಸಮರ್ಥ ಆಯ್ತು ಸವ್ಯಸಾಚಿ. ಎಡಗೈಯಿಂದ ಬಾಣ ಹೊಡಿತಿದ್ದಂತೆ, ಅದನ್ನ ನಂಗೆ ಸವ್ಯಸಾಚಿ ಹೆಸರು. ಕ್ಷೇಪಾತ್ ಸವ್ಯಸಾಚಿ. ಹೇ ಸವ್ಯಸಾಚಿಯೇ, ನಿಮಿತ್ತ ಮಾತ್ರಕ್ಕಾಗಿ ನೀನು ಇದ್ದು ಯುದ್ಧ ಮಾಡಿ ಗೆದ್ಗೋ, ನಿನ್ನ ಹೆಸರು ತಗೋ, ನೀನು ಅನುಭವಿಸೋ. ನಾನೆಲ್ಲ ಸಾಯಿಸ್ಬಿಟ್ಟಿದ್ದೀನಿ, ಎಲ್ಲ ಸತ್ತೋಗಿದ್ದಾರೆ, ಯಾರು ಇಲ್ಲ. ಪಡಿ, ಯುದ್ಧ ಮಾಡು, ಪಡ್ಕೊ ಕೀರ್ತಿಯ. ಯಸ್ಮಾದೇವಂ ತಸ್ಮಾತ್ ಉತ್ತಿಷ್ಠ. ಈ ರೀತಿ ಇರೋದು ನೀನು ಹೇಳು. ನಾನು ಸಾಯಿಸ್ಬಿಟ್ಟಿದ್ದೀನಿ, ಅದಕ್ಕಾಗಿ ಹೊರಟಿದ್ದೀನಿ, ನಾನು ಅದನ್ನ ಮಾಡ್ತಾ ಇದ್ದೀನಿ, ಯಾರು ಉಳಿಯಲ್ಲ ಅಂತ. ಆದ್ರಿಂದ ಹೇಳು, ಎದ್ದು ನಿಂತ್ಕೋ, ಹೆದ್ಕೋಬೇಡ. ಅಯ್ಯೋ ಹೆಂಗ್ ಯುದ್ಧ ಮಾಡ್ಲಿ, ಕಥಂ ಭೀಷ್ಮ ಮಾಂಸಕ್ಕೆ ಅಂತ ಅನ್ಬೇಡ. ಭೀಷ್ಮ ದ್ರೋಣ ಪ್ರಭೃತಯಃ ಚಿರಸಾಃ ಅಜೇಯಾಃ ದೇವೈರಪಿ ಅರ್ಜುನೇನ ಜಿತಾಃ ಇತಿ ಯಶಃ ಲಭಸ್ವ. ಭೀಷ್ಮ ದ್ರೋಣ ಪ್ರಭೃತಯಃ ಚಿರಸಾಃ ಅಜೇಯಾಃ ದೇವೈರಪಿ ಅರ್ಜುನೇನ ಜಿತಾಃ ಇತಿ ಯಶಃ ಲಭಸ್ವ. ದೇವೈರಪಿ ಅಜೇಯಾಃ ಭೀಷ್ಮ ದ್ರೋಣ ಪ್ರಭೃತಯಃ, ದೇವತೆಗಳಿಂದಲೂ ಗೆಲ್ಲೋಕ್ಕಾಗದೇ ಇರತಕ್ಕಂಥವರಾಗಿರೋರು ಭೀಷ್ಮ ದ್ರೋಣಾದಿಗಳು. ಮಹಾತ್ಮಪ್ಪ ಅವರು ದುಷ್ಟರಲ್ಲ. ದುರ್ಯೋಧನ ದುಷ್ಟ, ಕರ್ಣ ದುಷ್ಟ ಇರ್ಬೋದು. ಭೀಷ್ಮ ದ್ರೋಣಾದಿಗಳು ದುಷ್ಟರಲ್ಲ, ಅವರು ಅತ್ಯಾಚಾರ ಅನಾಚಾರ ಅಂತಹ ಮಾಡಿದವರಲ್ಲ. ಅದು ಕೂಡ ಅಂತ ಪುಣ್ಯ ಸಾಧಿಸೋ ಅವಶ್ಯಕತೆ ಇದ್ದಿಲ್ಲಪ್ಪ. ಆದ್ರೆ ಅವು ಎಷ್ಟು ಹುಳುಕಾಗಿದೆ ಅಷ್ಟು ಕಿತ್ತಾಕ್ಬೇಕಪ್ಪ. ಕಾಲು ಜಾಂಗಿನ ಹೇಗೆ ದೇಹನ ಸಾಯಿಸ್ಬಿಡಲ್ಲ, ಅಷ್ಟು ಮಾತ್ರ ಕಟ್ ಮಾಡಿ ತೆಗಿಬೇಕಾ. ದುರ್ಯೋಧನ ಹೊರಗೆ ಸಾಗಿದ್ದು. ಭೀಷ್ಮರು ಮಹಾತ್ಮರು, ಪುಣ್ಯಾತ್ಮರು, ಅವ್ರನ್ನೇ ಸಾಯಿಸ್ಬೇಕು. ಪ್ರತಿರಸರವರು, ದೇವತೆಗಳಿಂದಲೂ ಗೆಲ್ಲೋಕ್ಕಾಗದೇ ಇದ್ದವರು, ಅಂಥವರನ್ನ ಅರ್ಜುನ ಗೆದ್ದ, ಅರ್ಜುನ ಅದನ್ನ ಸೋಲಿಸ್ಬಿಟ್ಟ ಅಂತ ಹೇಳಿ ಆ ಒಂದು ಕೀರ್ತಿಯನ್ನ, ಯಶಸ್ಸನ್ನ ನೀನ್ ಪಡ್ಕೋ, ನೀನ್ ಹೊಂದ್ಕೋ. ಕೇವಲಂ ಪುಣ್ಯೈಹಿ ತತ್ ಪ್ರಾಪ್ಯತೆ. ಅಂಥ ಕೀರ್ತಿ ಬರೀ ಶುದ್ಧ ಪುಣ್ಯದಿಂದ ಮಾತ್ರ ಸಿಗತ್ತೆ ಹೊರತು ಇಲ್ಲಿಂದ ಆ ಪುಣ್ಯ ಕೀರ್ತಿ ಸಿಗೋಲ್ಲ. ಈ ಲೋಕವೀರ ಅವನು, ಜಗತ್ತಿಗೆ ವೀರ, ಅದ್ವಿತೀಯ ವೀರ ಅನ್ನುವಂತ ಅವನ ಕೀರ್ತಿ ಪುಣ್ಯವಿದ್ರೆ ಸಿಗತ್ತೆ ಹೊರತು ಇದರಿಂದ ಸಿಗೋದಿಲ್ಲ. ಆ ಕೀರ್ತಿ ನೀನು ಪಡ್ಕೊ. ನೀನು ಜಿತ್ವಾ ಶತ್ರುನ್ ದುರ್ಯೋಧನ ಪ್ರಭೃತೀನ್ ಭುಂಕ್ಷರಾಜ್ಯಂ ಸಮರ್ಥಂ ಅಸಪತ್ತಂ ಅಕಂಟಕಂ. ಶತ್ರುಗಳನ್ನ ದುರ್ಯೋಧನ ಇದು ಭೀಷ್ಮ ಶತ್ರು ತಿಳಿದ ಭಾಷೆಕಾರರು. ವೀರನ್ನ ಅನ್ನುವಾಗ ಭೀಷ್ಮ ದ್ರೋಣಾದಿಗಳು, ಶತ್ರುಗಳ ಮಗ ದುರ್ಯೋಧನ ಮುಂತಾದ ಶತ್ರುಗಳನ್ನೆಲ್ಲ ಗೆದ್ದು ಬಿಟ್ಟು ಸಮೃದ್ಧವಾದ ಶತ್ರುಗಳಿಲ್ಲದ, ಕಂಟಕರೇ ಇಲ್ಲ, ದುಷ್ಟರೇ ಇಲ್ಲದೆ ಇರತಕ್ಕಂತಹ ರಾಜ್ಯವನ್ನ ನೋಡ್ಬೋದು. ಈಗ ಈ ಪರೀಕ್ಷಿತ್ ಮಹಾರಾಜನಿಗಾಗ್ಲಿ, ಆಮೇಲೆ ಜನಮೇಜನಿಗಾಗಲಿ ಯುದ್ಧ ಮಾಡೋ ಪ್ರಸಂಗವೇ ಇಲ್ಲ. ಯಾರು ಅಷ್ಟು ಪಾಂಡವರು ಇದಾಗ್ಬಿಟ್ಟಿದ್ದಾರೆ. ಸಂಕ್ಷಿಪ್ತಗಳನ್ನ ಆ ಕಾಲಕ್ಕೆ ಒಬ್ಬರು ಹಾಕ್ತಿದ್ದಾರೆ ಅಕ್ಷಿಸನ್ನ. ಹಾಗಾಗಿ ಸುಮ್ಮನೆ ರಾಜ್ಯಭಾರ ಮಾಡದೆ ಆಯ್ತು ಹೊರತು ಪರೀಕ್ಷಿತ್ ಮಹಾರಾಜ ಆಗಲಿ, ಪರೀಕ್ಷಿತ್ ಆಗಲಿ ಅನ್ಯಾಯ ಆಯ್ತು. ಹಾವು ಕಳಿಸ್ಕೋದ್ರಿಂದ ಜನಮೇಜಯ ತುಂಬಾ ಇಷ್ಟ ಇಲ್ಲ. ಪರೀಕ್ಷಿತ್ ಮಹಾರಾಜ ಮಗ ಜನಮೇಜಯ, ಅವನು ಸತ್ಯಾಗ ಮಾಡಿದ. ನಿಷ್ಕಂಟಕವಾದ ಶತ್ರುಗಳಿಲ್ಲದೆ ಇರತಕ್ಕಂತಹ ರಾಜ್ಯವನ್ನು ನೀನು ಅನುಭವಿಸೋನಾಗು. ಮೈವ ಏತೇ ನಿಹತಃ ನಿಶ್ಚಯೇನ ಹತಾಃ ಪ್ರಾಣಿ ವಿಯೋಚಿತಾಃ ಪೂರ್ವಮೇವ.
ನನ್ನಿಂದಲೇ ಮೊದಲೇ ಇವರೆಲ್ಲರೂ ನಿಶ್ಚಯವಾಗಿ ಸಾಯಿಸಲ್ಪಟ್ಟವರಾಗಿದ್ದಾರೆ, ಕೊಂದವರಾಗಿದ್ದಾರೆ, ಪ್ರಾಣದಿಂದ ವಿಯೋಗಗೊಂಡವರಾಗಿದ್ದಾರೆ. ಮುಂಚೆನೆ ನಾನೆಲ್ಲರೂ ಸಾಯಿಸಿಬಿಟ್ಟಿದ್ದೀನಿ. ಹಾಗಾಗಿ ಅವ್ರದ್ದು ನೀನು ಟಿಪ್ಸ್ ಎಲ್ಲ ಇದೆ ಅಂತ ಡೇಸ್ ದಿನಾಯಿಸ್ಬೇಕಷ್ಟೇ. ಮತ್ತು 18 ದಿವಸ ಇದ್ದಾಗದು ಮಾರ್ಗಶಿ ಶುದ್ಧ ಏಕಾದಶಿ ಆರಂಭವಾಗುತ್ತೆ. ಮಾರ್ಗಶಿರ ಪುಷ್ಯ ಮಾಘ ಬಹುಳ ಇದಕ್ಕೆ ಅಮಾವಾಸ್ಯೆ ಮುಗಿಯುತ್ತೆ. ಅಮಾವಾಸ್ಯೆನೇ ಮುಗಿಯೋದು. ಅಮಾವಾಸ್ಯೆ ದಿವಸನೇ ಇವನು ಬರೋದು ದ್ರೋಣ ವಿಶ್ವತ್ಥಾಮ ಇದನ್ನು ಮಾಡೋದು. ಮತ್ತು ರಾತ್ರಿ ಶಿವ ಕಾಪಾಡ್ತಿದ್ದ ಇದನ್ನ ಪಾಂಡವರ ಇದನ್ನ ಡೇರಿನ ಶಿವ ರಕ್ಷಕರಾಗಿದ್ದ. ಮುಂಚೆ ಎಷ್ಟು ಇದ್ದವಳಿಗೆ ಗೆಲ್ಲಕ್ಕಾಗಲಿಲ್ಲ. ಆಮೇಲೆ ಶಿವನು ಬೋಳಿಸ್ಕೊಳ್ತಾನೆ. ಶಿವ ಕತ್ತಿ ಕೊಟ್ಬಿಡ್ತಾನೆ. ಏನ್ ಬೇಕು ನಮ್ಮನ್ನು ಕತ್ತಿ ಕೊಡೋದು ಹೋಗ್ಬಿಟ್ಬಿಡ್ತಾನೆ. ಯಾರು ಕೊಚ್ಚ ಅವತ್ತು ಇಲ್ಲಿ ಬೆಳ್ಕೊಂಡಿರ್ತಾರೆ ಕೌರವ ಡೇರಿ. ಕೃಷ್ಣ ಹೇಳ್ತಾನೆ ಇವತ್ತು ಎಲ್ಲ ಇದಾಗಿದೆ, ನಾವು ಇಲ್ಲಿ ಅಲ್ಲಿ ಹೋಗಿ ಮಲ್ಕೊಳ್ಳೋಣ ಅಂತ ಬೇಕು ಅಂತ ಕೃಷ್ಣ ಪಾಂಡವರನ್ನು ಸಾತ್ವಿಕೆಯನ್ನು ತಾನು ಹೋಗಿ ಅಲ್ಲಿ ಮಲ್ಕೊಳ್ತಾರೆ. ಅಲ್ಲ ದುಷ್ಟ ಗತಿ ನೀಚ ಅವನು. ರಾತ್ರಿ ಮಲ್ಕೊಂಡು ಸಾಯಿಸ್ತಾರೆ. ಅವ್ರು ಕಂಠಭರ್ತಿ ಕುಡಿದು ಬಿಟ್ಟಿರ್ತಾರೆ. ಅವ್ರು ಇನ್ನೇನು ಯುದ್ಧ ಮುಗಿತಲ್ಲ ಅಂತ ಹೇಳ್ಬಿಟ್ಟು ಕಂಠಭರ್ತಿ ಕುಡಿದು ಬಿಟ್ಟಿರ್ತಾರೆ. ಗೊತ್ತೇ ಆಗಲ್ಲ. ಇದು ಪಾಂಡವರಿಗೂ ಎಚ್ಚರವೇ ಆಗಲ್ಲಪ್ಪ ಅಷ್ಟು ಮಾಡಿದ. ಅದು ಅಮಾವಾಸ್ಯೆ ರಾತ್ರಿ, ಮಾರ್ಗಶೀರ್ಷ ಅಮಾವಾಸ್ಯೆ. ಎಲ್ಲರೂ ಪ್ರಾಣದಿಂದ ಯೋಗ ಮಾಡಿ ಹೊಂದಿದ್ದಾರೆ, ಪ್ರಾಣವನ್ನು ಕಳ್ಕೊಂಡವರಾಗಿದ್ದಾರೆ, ನಿಶ್ಚಯವಾಗಿ ಸತ್ತು ಹೋಗಿದ್ದಾರೆ. ನಿಮಿತ್ತ ಮಾತ್ರ ಭವ ತ್ವಂ ಹೇ ಸವ್ಯಸಾಚಿನ್. ಈ ಸವ್ಯಸಾಚಿಯೇ ನಿಮಿತ್ತ ಮಾತ್ರಕ್ಕೆ ಅರ್ಜುನ ಯುದ್ಧ ಮಾಡ್ದ, ಅರ್ಜುನ ಗೆದ್ದ, ಅರ್ಜುನ ಎಲ್ಲರೂ ಸಾಯಿಸ್ದ ಅಂತ ಹೆಸರನ್ನ ನೀನ್ ತಗೋ, ಆ ಕೀರ್ತಿ ನೀನ್ ತಗೋ, ಯಶಸ್ಸು ನಿಂಗೆ ಬರಲಿ. ಯಾಕೆ ಸವ್ಯಸಾಚಿ? ಸವ್ಯೇನ ವಾಮೇನಾಪಿ ಹಸ್ತೇನ ಶರಾಣಾಂ ಕ್ಷೇಪಾತ್ ಸವ್ಯಸಾಚಿ ಇತ್ಯುಚ್ಯತೆ ಅರ್ಜುನ. ಸವ್ಯ ಅಂದ್ರೆ ಎಡಗೈ, ಇದು ಎಡಗೈ. ಎಡಗೈಯಿಂದಲೂ ಕೂಡ ಬಾಣವನ್ನ ಎಸೆಯುತ್ತಿದ್ದ, ಕಾಲಲ್ಲಿ ಮೆಟ್ಕೊಳ್ತಿದ್ದಂತೆ ಬಿಲ್ಲನ್ನು 2 ಕಾಲಲ್ಲಿ ಮೆಟ್ಕೊಂಡ್ಬಿಟ್ಟು 2 ಕೈಲಿ ಹೊಡಿತಿದ್ದಂತೆ. ಹೊಡಿಬೇಡ ಅವನು ಹೊಟ್ಟ ಹೊಡಿತಿದ್ದಂತೆ. ಹೊಡೆದ ಅಂದ್ರೆ ಏನಿದಲ್ಲ. ಇವತ್ತಿನ ಬೇರೆ ಬೇರೆ ಇದಿರುತ್ತೆ, ಡೈಸ್ ವಯಸ್ಸಲ್ಲಿ ಫಿಕ್ಸ್ ಮಾಡಿ ಟೈಟ್ ಮಾಡಿ ಮೇಲೂ ಕೈ ಮಾಡಿಬಿಟ್ಟು 2 ಹೊಡೆದ್ಬಿಡ್ತಾರೆ. ಅವಾಗ ಡೈಸ್ ವಯಸ್ಸೆಲ್ಲ ಏನಿಲ್ಲ, ಕಾಲಲ್ಲೇ ಬಿಟ್ಕೊಬೇಕು. ನೀನು ಬೆಳೆಗಿನ ಹಾಕೋಬೇಕು, ಮರದ ತುಂಡು ಮಾಡಿ ಬೆಳೆ ಹಾಕೊಂಡು ಅಲ್ಲಿ ಬಿಲ್ಲು ಇಟ್ಕೊಂಡು ಬೆಳೆ ಚಚ್ಕೊಂಡು ಆಮೇಲೆ ಹೊಡಿಬೇಕು. ನಿಮಿತ್ತ ಮಾತ್ರಕ್ಕಾಗಿ ನೀನು ಯುದ್ಧವನ್ನು ಮಾಡು. ನಾವು ಎಡಗೈನಲ್ಲೂ ಬಾಣ ಇದ್ದಾನೆ ಅವನು ಸವ್ಯಸಾಚಿ. ಯಾರ್ಯಾರನ್ನು ಕೊಂದೆ ನಾನು ಕೇಳಿದ್ರೆ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಜ್ಞಾನಪಿ ಯೋಧ ವೀರಾನ್. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಜ್ಞಾನಪಿ ಯೋಧ ವೀರಾನ್. ಹತಾಸ್ತ್ವಂ ಜಹಿಮಾಂ ವ್ಯತಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ಹತಾಸ್ತ್ವಂ ಜಹಿಮಾಂ ವ್ಯತಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಜ್ಞಾನಪಿ ಯೋಧ ವೀರಾನ್. ಜೇತಾಸಿ ರಣೇ ಸಪತ್ನಾನ್. ದ್ರೋಣಂ ಚ ಭೀಷ್ಮಂ ಚ ಜಗದ್ರಥಂ ಚ ಕರ್ಣಂ ತಥಾ ಅನ್ಯಾನ್ ಅಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿ ಮಾಂ ಯಥಿಷ್ಠಾಃ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣನನ್ನು, ಭೀಷ್ಮರನ್ನು, ಜಯದ್ರಥನನ್ನು ತಥಾ ಹಾಗೆಯೇ ಬೇರೆ ಯೋಧವೀರಾದ ಕರ್ಣನನ್ನು, ಬೇರೆ ಯೋಧವೀರರನ್ನು, ಕರ್ಣನನ್ನು ಮತ್ತು ಅನ್ಯಾನ್ ಯೋಧವೀರ ಭಗದತ್ತಾದಿಗಳೆಲ್ಲರನ್ನೂ ಕೂಡ ಮಯಾ ಹತಾನ್ ನನ್ನಿಂದಲೇ ಕೊಲ್ಲಲ್ಪಟ್ಟವರಾದಂತಹ ಅವನ್ನ ಜಹಿ ನೀನು ಕೊಲ್ಲೋಣ. ಮಾ ವಿಶಿಷ್ಟ ಹೆದರ್ಕೋಬೇಡ, ಮಾಡ್ಕೋಬೇಡ, ಧೈರ್ಯವಾಗಿ ಅಂತದ್ದು ಯುದ್ಧ ಮಾಡಲ್ಲ ಗೊತ್ತಾ. ಇಷ್ಟೆಲ್ಲ ಭಗವಂತ ಹೇಳಿದ್ರು ಕೂಡ ಒಂದು 10 ದಿವಸ ಯುದ್ಧನೇ ಮಾಡದ. ವಿಷ್ಣು ಪರ್ವದ ಅರ್ಜುನ ಸರಿ ಯುದ್ಧನೇ ಮಾಡದ. ಕೃಷ್ಣ ಸಿಟ್ಟು ಬಂದ್ಬಿಟ್ಟು ಕೃಷ್ಣ ಯುದ್ಧಕ್ಕೆ ಹೋಗ್ಬಿಡ್ತಾನೆ. ಧರ್ಮರಾಜ ಎಷ್ಟು ಬೇಜಾರು ಮಾಡ್ಕೊತಾನೆ, ನಿನ್ನ ನೆಚ್ಕೊಂಡು ಎಲ್ಲರನ್ನು ಬಲಿ ಕೊಟ್ಟೆ,
ಇದು ಗಾಂಧಿ ಸುಟ್ಟಾಕೊಡುವ ಹಾಗೆ ಬಿಡ್ಬಿಡ್ತಾನೆ. ಅಯ್ಯೋ ನನ್ ಗಾಂಧಿ ಬೈತಿ ಹಂಗೆ ಹಿಂಗೆ ಹೊಡೆ ಹೋಗ್ತಾನೆ. ಕೃಷ್ಣ ಸತ್ಯ ಸುಮೀರು ಮಾಡಿದ ವಿವೇಕಾನಂದ ಹೊಡೆಯುವ ಅಂದ. ಇನ್ನು ನೆಚ್ಕೊಂಡು ಎಲ್ಲನೂ ಬಲಿ ಕೊಟ್ಟೆ ನಾನು, ಯುದ್ಧ ಮಾಡ್ತೀನಿ ಅಂದೆ. ಆಗಲ್ಲ ಅಂತ ಅವತ್ತೇ ಹೇಳಿದ, ಯುದ್ಧನೇ ಮಾಡ್ತಿದ್ದಿಲ್ಲ. ಯಾಕೆ ಹೀಗೆ ಮಾಡಿದೆ? ಹಾಗೆ ಚಿಕ್ಕಾಡು ಬೈದ್ಬಿಟ್ಟ ತಮ್ಮರಾಜ. ಭೀಮ ಮಾತ್ರ ಯುದ್ಧ ಮಾಡ್ದ. ಆದ್ರೆ ಭೀಮನ ಧನುರ್ವೇದದಲ್ಲಿ ಅರ್ಜುನ ಬಂದಿಲ್ಲಪ್ಪ. ಭೀಮ ಕಾಳಗದಲ್ಲಿ ಗದಾಯುಧದಲ್ಲಿ ಇದ್ದಲ್ಲಿ ಸರಿಯೇ ಹೊರತು ಅರ್ಜುನ ಧನುರ್ವಿದ್ಯೆಲ್ಲ ಅರ್ಜುನ ಅಭ್ಯಾಸ. ಧರ್ಮರಾಜ ಬೈದ ಅಂತ ಧನುಸ್ಸನ್ನು ಬೈದ್ಬಿಡ್ತಾನೆ. ಅವನು ಸುಟ್ಟಾಕೊಂಡು ಬಿಲ್ಲ ಸುಟ್ಕೊಂಡ್ಬಿಡ್ತಾನೆ ಅವನಿಗೆ. ನೋಡಿ ಈ ತಾನು ಮಾಡಿ ತಪ್ಪು ಅನಿಸಿಲ್ಲ ಅವನಿಗೆ. ಇಷ್ಟೆಲ್ಲ ಉಪದೇಶ ಕೇಳ್ಕೊಂಡ ಭಗವಂತ ಹತ್ರ ಗೀತೋಪದೇಶ ಮಾಡಿದ. ಒಂದು ಯುದ್ಧ ಮಾಡಿದ್ದ. ಭೀಷ್ಮ ಬಂದು ಸುಮ್ಮನೆ ಇರ್ತಿದ್ದ, ಹೊಡ್ಕೊಂಡಿದ್ದ, ಹೊಡೆಸ್ಕೊತಿದ್ದ. ಏನ್ ಸುಮ್ಮನಿದೆಯಲ್ಲ ಅಂತಂದ್ರೆ ನಾನು ಮಾಡಕ್ಕೆ ಅಜ್ಜ ಹೊಡಿದೆ. ಇನ್ನೂ ಮೋಹ ಹೋಗ್ಲಿಲ್ಲ ಅವನ. ಎಂತ ಸತ್ಯಜ್ಞಾನ ಇದೆಯಪ್ಪ ಅವನಿಗೆ ಅಲ್ವಾ? ಕೂರ್ಣ ಮೋಹ ಅವನಿಗೆ. ನನ್ನಿಂದಲೇ ಹತ್ತೋದಂತಹ ಅವರೆಲ್ಲರನ್ನು ಕೂಡ ಕೊಂದಾಕು, ಹೆದರ್ಕೋಬೇಡ, ಯುದ್ಧ ಮಾಡು, ಗೆಲ್ತೀಯ, ಎಲ್ಲ ಶತ್ರು ಗೆಲ್ತೀಯ ಅಂತ. ದ್ರೋಣಂಚ ಯೇಷು ಯೇಷು ಯೋಧೇಶು ಅರ್ಜುನಸ್ಯ ಆಶಂಕಾ ಅರ್ಜುನಸ್ಯ ಆಶಂಕಾ ತಾಂಶ್ಚಾನ್ ವಿಪದಿಶಿ ಭಗವಾನ್ ಮಯಾ ಹತಾನಿ. ಯಾರ್ಯಾರ ವಿಷಯದಲ್ಲಿ ಅರ್ಜುನಿಗೆ ಸಂದೇಹ ಇತ್ತೋ ಇಂಥವ್ರ ಬಗ್ಗೆ ಹೇಗೆ ಹೇಗೆ ಅಂತ ಅವರನ್ನೇ ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಔಟ್ ಮಾಡ್ತಿದ್ದಾನೆ. ಯಾಕೆ ಬೈತಾರೆ ಭಾಷಿಕರು? ತತ್ರ ದ್ರೋಣ ತತ್ರ ದ್ರೋಣ ಭೀಷ್ಮಯೋ ಪ್ರಸಿದ್ಧಂ ಆಶಂಕಾ ಕಾರಣ. ಮೊಟ್ಟ ಮೊದಲಿಗೆ ದ್ರೋಣ ಭೀಷ್ಮ ವಿಷಯದಲ್ಲಿ ಸಂದೇಹಕ್ಕೆ ಕಾರಣ ಪ್ರಸಿದ್ಧವಾಗಿದೆ. ಏನ್ ಪ್ರಸಿದ್ಧ? ದ್ರೋಣ ಧನುರ್ವೇದಾಚಾರ್ಯ ದಿವ್ಯಾಸ್ತ್ರ ಸಂಪನ್ನ ಆತ್ಮನಶ್ಚ ವಿಶೇಷತಃ ಗುರು ಗರಿಷ್ಠ. ದ್ರೋಣನು ಧನುರ್ವೇದಾಚಾರ್ಯ, ಧನುರ್ವೇದ ಹೇಳ್ಕೊಟ್ಟ ಗುರು. ಅಷ್ಟೇ ದಿವ್ಯ ಪರಶುರಾಮನಿಂದ ದಿವ್ಯವಾದ ವಸ್ತುವನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾನೆ. ಮತ್ತು ತನಗೂ ವಿಶೇಷವಾಗಿ ಭಾರಿ ಪ್ರೇಮ, ತುಂಬಾ ಗೌರವ. ಅದನಿಗೆ ಗುರುಗಳು ಹೆಂಗ್ ಹೊಡೆಯೋದು ಗುರುಗಳನ್ನ ಅಂತ ಅದೊಂದು ಅದನ್ನು ಕಾಡ್ತಾ ಇತ್ತು. ಭೀಷ್ಮ ಸ್ವಚ್ಛಂದ ಮೃತ್ಯು ದಿವ್ಯಾಸ್ತ್ರ ಸಂಪನ್ನಶ್ಚ ಪರಶುರಾಮೇಣ ದ್ವಂದ್ವ ಯುದ್ಧಂ ಅಗಮತ್ ನ ಚ ಪರಾಜಿತಃ. ಯಾವ ದ್ರೋಣ ಯಾವ ಪರಶುರಾಮನಿಂದ ಅಸ್ತ್ರವಿದ್ಯೆ ಕಲ್ತ್ಕೊಂಡ್ಬಂದಿದ್ರೋ ಆ ಪರಶುರಾಮನ ದ್ವಂದ್ವ ಯುದ್ಧ ಮಾಡಿ ಸೋಲಿಲ್ಲ. ದ್ರೋಣಾಚಾರ್ಯ ಗುರುಗಳು ಯಾರು? ಪರಶುರಾಮ. ಪರಶುರಾಮ ಇವನು ಅವನ ಶಿಷ್ಯನೇ ಭೀಷ್ಮನು. ಆದ್ರೆ ಇವನಿಗೊಂದು ಯುದ್ಧ ಆಗ್ಬಿಡುತ್ತೆ ಅಂಬೆ ವಿಷಯಕ್ಕೆ. ಸೋಲೇ ಇಲ್ಲ ಭೀಷ್ಮ. ಅಂಗುಷ್ಟ ನೆಚ್ಚಿಗೂ ಹೊಡೆದು ಬಿಡ್ತಾರೆ ಬಾಳನ್ನ. ಇವ್ರು ನಿಂತ್ಕೊಂಡ್ಬಿಡ್ತಾರೆ ಬಾಳ ಅಷ್ಟು ತರದ ನಿಲ್ದೊಳಗೆ ಬಿದ್ದು ಬಿಡ್ತಾರೆ. ಆಗೋದೇ ಇಲ್ಲ, ನಾಚ ಬಿಡುತ್ತೆ. ಕಾಮಾಂಡ್ ಹಾಕ್ಬಿಡ್ತಾನೆ. ಬರ್ತೀಯೇನೋ ತಂಟೆ ಬರ್ತೀಯ? ನಾನು ಯಾರು ಅಂದ್ಕೊಂಡಿದ್ಯಾ ನೀನು? ಏನು ಹಂಗೆ ಮಾತಾಡ್ತಾನೆ. ಕ್ಷತ್ರಿಯ ನಾನು, ಖ್ಯಾತ ತೇಜಸ್ಸು. ಅವತ್ತೇನು 21 ಸಲ ಭೂಮಂಡಲ ಹೊಡೆದಿಲ್ಲ. ಅವತ್ ದೇವ ಬರ್ತಾ ಇರ್ಲಿಲ್ಲ. ಹುಟ್ಟಾಳಿಸ್ಬಿಡ್ತಿದ್ದೆ ನಾನು ಅಂದ್ರೆ ಹಂಗೆ ಅಂತಾನೆ. ಹುಟ್ಟಾಳಿಸ್ಬಿಡ್ತಿದ್ದೆ ನಿನ್ನ. ಏನು ಅಂದ್ಕೊಂಡಿದ್ಯಾ ನೀನು? ಹೆಂಗ್ ಮಾತಾಡ್ತಾನ. ಆಜು ಮಾರಾಯ, ಆಜು 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 ಎಲ್ಲ ಬಿಡ್ತಾನೆ. ಅದು ಅಂಬೆನ ಮದುವೆ ಆಗು ಅಂತ. ನಾನ್ ಮದುವೆ ಆಗೋದು ಪ್ರತಿಜ್ಞೆ ಮಾಡಿ ನಾನು ಮದುವೆ ಆಗು ಅಂತೀನಿ. ನಾವು ಗುರುವಾರ ಹೇಳ್ತೀನಿ, ಗುರುವಾರ ಈ ವಿಷಯ ಕೇಳ್ಬೇಕು ಶಾಸ್ತ್ರ ಹೇಳಿಲ್ಲ, ಕೇಳಲ್ಲ ಅಂತ ನಾನು ಪ್ರತಿಜ್ಞೆ ಇದೀನಿ. ಯುದ್ಧ ಕೊಡೋಲ್ಲ, ಯುದ್ಧ ಮಾಡ್ತೀನಿ ಇಂದ. ನಾನು ಕೆತ್ತ ಯುದ್ಧಕ್ಕಂತ ನಾನು ಬರ್ತೀನಿ ಇಂದ. ಚಚ್ಚಿಬಿಟ್ಟ. ಹೆಂಗ್ ಹೊಡೆದಾಗತ್ತೆ ಆ ಗುರುಗಳ ಮುಖ ತೊಳೆದು ಹೊಡೆದ. ಹೋಗಿ ತಚ್ಚೋಗ್ಬಿಟ್ಟು ಭೀಷ್ಮ ಪರಶುರಾಮ ಅಂತ. ದಿವ್ಯಾಸ್ತ್ರ ಸಂಪನ್ನ ಪರಶುರಾಮನ ಯುದ್ಧವನ್ನ ಮಾಡ ಸೋಲಿಲ್ಲ. ಸ್ವಚ್ಛಂದ ಮೃತ್ಯು. ತಂದೆ ಕೊಟ್ಟಿದ್ದ ವರ. ನಿಂಗ್ ಮರ ಇಲ್ಲ ಅಂದ್ರೆ ಸಾಯ್ಸಕ್ ಆಗಲ್ಲ ಅವನನ್ನ. ಅಂತ ವರ ತಂದೆ ಅಂತ ತಗೊಂಡ್ಬಿಟ್ಟಿದ್ದಾನೆ ಅವನು. ಅವ್ನು ಹಿಂಗ್ ಯುದ್ಧ ಮಾಡೋದು ಅಷ್ಟೇ. ಅಜ್ಜ ಬೇರೆ, ಅದು ಸೇರಿಸಿದ ಭಾಷಿಕರು. ಪಿತಾಮಹಶ್ಚ ಅಂತ ಹೇಳಿದ್ರು. ಅಜ್ಜನ ಬೇಕಾಗುತ್ತಾ? ನಿನ್ ತಂದೆ ಹೊಡೆದ್ಬಿಡ್ತೀನಿ, ನಿನ್ ಕತ್ತು ತಗೊಂಡು ಮುಚ್ಚಿ ತಗೊಂಡು. ಅರ್ಥ ಇದ್ಯಾ? ತಥಾ ಜಯದ್ರಥಃ ಯಸ್ಯ ಪಿತಾ ತಪಶ್ಚರತಿ ಮಮ ಪುತ್ರಸ್ಯ ಶಿರಃ ಭೂಮಿ ಪಾತಯಿಷ್ಯತಿ ಯಃ ತಸ್ಯಾಪಿ ಶಿರಃ ಪ್ರತಿಷ್ಯತಿ ಇತಿ. ಜಯದ್ರಥ ವಿಷಯಕ್ಕೂ ಸಂದೇಹ. ನನ್ನ ಮಗನ ತಲೆಯನ್ನು ಯಾರು ಭೂಮಿಗೆ ಕೆಡುತ್ತಾನೋ ಅವನ ತಲೆಯು ಆಗ್ಲಿಕ್ಕೆ ತಕ್ಕ ಬಿದ್ದೋಗುತ್ತದೆ ಅಂತೇಳಿ ಈಶ್ವರನ ವರ ತಗೊಂಡಿದ್ದ ಅವನು.
ಅವರಪ್ಪ. ಹಾಗಾಗಿ ಅವನ ತಲೆ ತೆಗಿಯಾಕೆ ಇಲ್ಲ, ಆ ಒಂದು ಷರತ್ತಿದೆ. ಅಷ್ಟೇ ಅಲ್ಲ, ಅವನ ಬಾವಾಜಿ ತಂಗಿ ಗಂಡ, ಅವನು ದುಶ್ಯಲೆ ಗಂಡ, ನೀಚ, ಅವನು ದ್ರೌಪದಿನ ಅಪಹರಣ ಮಾಡಿದ್ದಾನೆ. ಅದು ಏನು ಮಾಡಿರ್ಲಿಲ್ಲ, ಕರ್ಕೊಂಡು ಹೋಗಿದ್ದೇನೆ ಹೊರತು ಟಿಕೆಟ್ ಏನು ಮಾಡಿರ್ಲಿಲ್ಲ. ಅಲ್ಲ ಅಷ್ಟರೊಳಗೆ ಬಂದ್ಬಿಟ್ಟಿಲ್ಲ. ಅಲ್ಲ ಅವಳೇ ಏನು ತಡ ಸಿಗ್ಲಿಸ್ ಮಾಡ್ಬಿಟ್ಟಿದ್ರೆ ಬಹಳ ಕಷ್ಟ ಆಗ್ತಿತ್ತು. ಅದಕ್ಕೆ ಅಂತಾನೆ ಕರ್ಕೊಂಡು ಹೋಗಿದ್ರು. ಅಲ್ಲ ಹೋಗಿದ್ ಹೌದು, ಆದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬೇಗ ಹೊರಬಿಡ್ತಾರೆ ಗೊತ್ತಾ ಭೀಮಾಯಿಗಳು. ಕತ್ತ ಅವ ಅರ್ಧ ಚಾಲು ಅವರು ಧರ್ಮರಾಜ ಅವನಿಗೆ ಸಾಯಿಸ್ಬಿಡ್ಬೇಕು ಅಂತ, ಭೀಮಾ ಸಾಯಿಸ್ಬೇಡ ಅಂತ. ಬೇಡ ಬೇಡ, ತಂಗಿ ಗಂಡ ಅನ್ಯಾಯ, ತಂಗಿ ಬಿಸಿ ಆಗ್ಬಿಡ್ತಾಳೆ, ಏನೋ ಅವಿವೇಕತೆ ಮಾಡಿದ ವಿಷಯಗಳಿಗೆ ಅವಮಾನ ಮಾಡ್ಬಿಟ್ಟಿದ್ದೆ. ಇಲ್ಲೊಂದು ಚವರು ಇಲ್ಲೊಂದು ಚೂರು, ಇನ್ನು 5 ಕಡೆ ಅವನ್ ಮನೆಗೆ ಹೋಗಲ್ಲ, ತಪಸ್ಸು ಹೋಗ್ಬಿಡ್ತಾನೆ ಈಶ್ವರ ಅಂತ. ಈಶ್ವರ ನಂಗೂ ಅರ್ಜುನ್ ಮುಂದೆ ಮನ ಕೊಡ ಕಾಲ, ಅರ್ಜುನ್ ಬಿಟ್ಟು ಗೆಲ್ಬಹುದು ಬಂದು ಸರ್. ಕರ್ಣೋಪಿ ವಾಸುದತ್ತಯ ಅಮೋಘಯ ಶಕ್ತ್ಯಾ ಸಂಪನ್ನಃ. ಕರ್ಣೋಪಿ ವಾಸುದತ್ತಯ ಅಮೋಘಯ ಶಕ್ತ್ಯಾ ಸಂಪನ್ನಃ. ಸೂರ್ಯಪುತ್ರ ಅಯಂ ಕಾನೀನಃ. ಸೂರ್ಯಪುತ್ರಃ ಅಯಂ ಕಾನಿ. ಅಯಂಕಾಲಿನ ಇಲ್ಲಿ ಬೇಕಾಗಿಲ್ಲಪ್ಪ. ಕರ್ಣನು ಕೂಡ ದೇವೇಂದ್ರ ಕೊಟ್ಟಂತಹ ಒಂದು ಅಮೋಘವಾದ ಶಕ್ತಿ, ಯಾರು ಹೊಡೆದು ಸತ್ತೋಗ್ತಾರೆ ಅವರು. ಅದೇ ಯುದ್ಧ ಮಾಡೋದಾಗ್ಬೇಕು, ಯುದ್ಧ ಮಾಡದೇ ಇದ್ರು ಹೊಡೆ ಹಾಗಿಲ್ಲ. ಯುದ್ಧ ಮಾಡುವಂತ ಅರ್ಜುನನ ಹೊಡೆದು ಭೀಮನ ಹೊಡೆದು ಸತ್ತೋಗ್ತಾರೆ. ಅದು ಸೂರ್ಯನ ಮಗ, ಸಾಕ್ಷಾತ್ ಸೂರ್ಯನಾರಾಯಣ ಮಗ, ಏನು ಸಾಮಾನ್ಯ ಶಕ್ತಿಲ್ಲ. ಹುಟ್ಟಾಗಲೇ ನಮಗೆ ಇದಿತ್ತು, ಕಣ್ಣಕೊಂಡಲಾದಿಗಳೆಲ್ಲ ಇತ್ತು ಅವನಿಗೆ. ಕಾಲಿನ ಕನ್ಯಾವಸ್ಥೆಯಲ್ಲಿಂದ ಮದುವೆ ಮುಂಚೆನೆ ಹುಟ್ಟಿದವನು ತಾಯಿಗೆ. ಅತಃ ತನ್ನಾಮ್ನೀವ ನಿರ್ದೇಶ, ಆಯಾಯ ಹೆಸರಿಂದ ಅವನು ನಿರ್ದೇಶ ಮಾಡಿದಾನೆ ಭಗವಂತ. ಮಯಾ ಹತ ಅಂತಂ ಜಹಿ ನಿಮಿತ್ತ ಮಾತ್ರೇನ. ನನ್ನಿಂದ ಕೊಂದಂತ ಅವರನ್ನ ನೀನ್ ನಿಮಿತ್ತ ಮಾತ್ರಕ್ಕೆ ಇಟ್ಕೊಂಡು, ಅದೇ ಅರ್ಜುನ ನೀವು ಹುಲ್ ಕಡೆ ಹೊಡೆಯ, ನಾನು ಮರಣ ಸಾಯಿಸ್ತೀನಿ. ಅರ್ಜುನ ಹಾಯಿಸಿದ ಅಂತ ಜಗತ್ತಿಗೆ. ಆ ವಿಶಿಷ್ಟ ತೇಭ್ಯ ಭಯಂ ಮಾಕಾರ್ಷಿ. ಹೆದರ್ಕೋಬೇಡ ಅವರಿಂದ. ಏನು ಅಂತ ಯುದ್ಧ ಮಾಡಿ 4 ಜನ ಒಟ್ಟಿಗೆ ಬಂದು ಏನು ಯೋಚನೆ ಮಾಡುದು. ಯುದ್ಧ ಮಾಡು. ಚೇತಾಸಿ ದುರ್ಯೋಧನ ಪ್ರಭೃತೀನ್ ಧರಣೆ ಯುದ್ಧೇ ಸಪತ್ನಾನ್ ಶತ್ರುನ್. ಚೇತಾಸಿ ದುರ್ಯೋಧನ ಪ್ರಭೃತೀನ್ ರಣೇ ಯುದ್ಧೇ ಸಪತ್ನಾನ್ ಶತ್ರುನ್. ನೀನು ಗೆಲ್ಲುವನಾಗಿದ್ದೀಯಾ ಯುದ್ಧದಲ್ಲಿ, ದುರ್ಯೋಧನ ಮುಂತಾದ ಶತ್ರುಗಳನ್ನೆಲ್ಲ ಗೆಲ್ಲುವನಾಗಿದ್ದೀಯಾ, ಯೋಚನೆ ಮಾಡಬೇಡ, ಯುದ್ಧ ಮಾಡು, ನಿಂಗೆ ಗೆಲುವಾಗುತ್ತೆ, ಹೆದರ್ಕೋಬೇಡ ಅಂತ ಹೇಳಿ. ಓಂ